ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ. ತಪ್ಪದೇ ಕೇಳಿ. ಪ್ರತಿ ಬುಧವಾರ ಬೆಳಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50 ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದು ಮಧುಮೇಹ ಮತ್ತು ಆಹಾರದ ಕುರಿತು ಮಾತನಾಡಲು ಇಂದು ನಮ್ಮೊಂದಿಗಿದ್ದಾರೆ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಹಾರ ತಜ್ಞರಾದ ಕುಮಾರಿ ಸಂಗೀತರವರು. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ನಾವು ಈ ದಿನ ಮಧುಮೇಹ ಮತ್ತು ಆಹಾರ ಕ್ರಮ ಹೇಗಿರಬೇಕು ಅನ್ನೋದ್ರ ಕುರಿತು ಚರ್ಚಿಸಲಿದ್ದೇವೆ. ಹಾಗಿದ್ದರೆ ಮೊದಲಿಗೆ ಈ ಮಧುಮೇಹ ಇರುವವರು ಯಾವ ರೀತಿಯ ಆಹಾರ ಕ್ರಮಗಳನ್ನ ಸೇವಿಸಬೇಕಾಗುತ್ತೆ ಮೇಡಮ್? ಎಲ್ಲರಿಗೂ ನಮಸ್ಕಾರ. ಈ ವರ್ಷದ ಏನಿದೆ ವಿಶ್ವ ಮಧುಮೇಹ ದಿನ, ಇದನ್ನು ಆಚರಿಸೋದು ಏನು ಹಿಂದಿನ ಸಂಕಲ್ಪ ಏನಪ್ಪ ಅಂತ ಅಂದರೆ, ಡಯಾಬಿಟಿಕ್ ಪೇಷಂಟ್ಸ್ ಯಾರಿರ್ತಾರೆ ಅವರು ಈ ಡಯಾಬಿಟಿಸ್ ಬಗ್ಗೆ ಅವೇರ್ನೆಸ್ ತೊಗೊಳ್ಳುವಂಥದ್ದಾಗಿರ್ಬೋದು, ಯಾವ ರೀತಿ ಫುಡ್ ತೊಗೊಳ್ಳುವಂಥದ್ದು ಆಗಿರಬಹುದು, ಅದರ ಲಕ್ಷಣಗಳೇನು, ಹಾಗೇನು ಅದರಿಂದ ಆಗುವಂತಹ ಕಾಂಪ್ಲಿಕೇಶನ್ಸ್ಗಳೇನು ಅಂತ ತಿಳ್ಕೊಳ್ಳೋವಂಥದ್ದಕ್ಕೆ ಇದು ಒಂದು ಟೈಮ್ ಬೇಕಾಗಿರುತ್ತೆ. ಆ ಟೈಮೇನೆ ವಿಶ್ವ ಮಧುಮೇಹ ದಿನಾನ ಆಚರಣೆ ಮಾಡೋವಂಥದ್ದಿರುತ್ತೆ. ಅದರಲ್ಲಿ ಮೊದಲನೇದಾಗಿ ನಾನಿವತ್ತು ನಿಮಗೆ ತಿಳಿಸ್ಕೊಡೋವಂಥದ್ದು ಮಧುಮೇಹ ಇರೋವಂಥವ್ರು ಯಾವ ರೀತಿ ಊಟಗಳನ್ನ ತೊಗೊಳ್ಳೋವಂಥದ್ದು. ಇವಾಗ ಮಧುಮೇಹ ಇರೋರು ಏನೋ ಸ್ಪೆಷಲಾಗಿ ಏನೋ ಕ್ರ್ಯಾಶ್ ಡಯಟ್ಸ್ಗಳು ಮಾಡುವಂಥದ್ದಂತೆ, ಕೀಟೋ ಡಯಟ್ ಮಾಡುವಂಥದ್ದಂತೆ ಆ ಥರದ್ದೆಲ್ಲೂ ಇಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಒಬ್ಬ ನಾರ್ಮಲ್ ಮನುಷ್ಯ ಯಾವ ರೀತಿ ಊಟನ ತಗೋತಾನೆ, ಯಾವ ರೀತಿ ಆಹಾರ ಪದ್ಧತಿಗಳನ್ನ ತಗೋತಾರೆ, ಆ ಆಹಾರ ಪದ್ಧತಿಗಳನ್ನೇ ಇವರು ತಗೊಳ್ಳುವಂಥದ್ದು. ಅಂದರೆ ಸಮತೋಲಿತವಾದಂಥ ಆಹಾರನೇ ಇವ್ರು ತಗೊಳ್ಳುವಂಥದ್ದು. ಅದರಲ್ಲಿ ಕಾರ್ಬೋಹೈಡ್ರೇಟ್ಗಳಾಗಿರ್ಬೋದು ಮತ್ತು ಪ್ರೋಟೀನ್ ಅಂಶಗಳಾಗಿರ್ಬೋದು, ಅದನ್ನು ಎಷ್ಟರ ಮಟ್ಟಿಗೆ ಆಯಾ ಏಜ್ಗಾಗಿರಬಹುದು ಮತ್ತು ಅವರ ತೂಕ BMI ಎಲ್ಲ ನೋಡ್ತೀವಿ, ಅದರ ಅನುಸಾರವಾಗಿ ಎಷ್ಟು ಬೇಕೋ ಅಷ್ಟು ತಗೊಳ್ಳುವಂಥದ್ದನ್ನು ನಾವು ಡಯಾಬಿಟಿಕ್ ಪೇಷಂಟ್ ಹೇಳುವಂಥದ್ದಿರುತ್ತೆ. ಸೊ ಓವರಾಲ್ ಆಗಿ ಹೇಳಬೇಕು ಅಂದರೆ ಅವ್ರು ತೊಗೋಬೇಕಾಗಿರೋದು ಒಂದು ಬ್ಯಾಲೆನ್ಸ್ಡ್ ಫುಡ್ಡನ್ನು ತೊಗೊಂಡ್ರೆ ಖಂಡಿತವಾಗ್ಲೂ ಕೂಡ ಕೆಲವೊಂದು ಆಲ್ಟರೇಷನ್ ಮಾಡಿಕೊಂಡ್ರೆ ಮಧುಮೇಹನ ಕಂಟ್ರೋಲ್ ಮಾಡ್ಬೋದು. ಹಾಗಿದ್ರೆ ಈ ಮಧುಮೇಹ ನಿಯಂತ್ರಣಕ್ಕೆ ಕಾರ್ಬೋಹೈಡ್ರೇಟ್ಗಳ ಪಾತ್ರ ಏನು ಮೇಡಮ್, ಮತ್ತು ಅವುಗಳನ್ನ ಹೇಗೆ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ? ಮೊದಲನೇದಾಗಿ ನಮಗೆ ಗೊತ್ತಿರೋ ಹಾಗೆ ಹೇಗೆ ಶುಗರ್ ಬರುತ್ತೆ, ಇವಾಗ ಶುಗರ್ ಅಂತ ಹೇಳ್ತೀವಿ, ಡಯಾಬಿಟಿಸ್ ಅಂದರೆ ಏನು ಅಂತ ಅಂದರೆ ನಾವು ತಗೋತೀವಲ್ಲ ಫುಡ್ಡು, ಅದರಲ್ಲಿರುವಂತಹ ಗ್ಲೂಕೋಸ್ ಅಂಶ ಅಂದರೆ ಬರೀ ಅನ್ನದಲ್ಲಿ, ಮುದ್ದೆಲಿ, ಚಪಾತಿಲಿ ಇದೆ ಅಂತ ಅಂದ್ಕೊಳ್ತಾರೆ. ಆದರೆ ಪ್ರತಿಯೊಂದು ಆಹಾರದಲ್ಲೂ ಕೂಡ ಇಷ್ಟು ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ ಅಂದರೆ ಗ್ಲೂಕೋಸ್ ಅಂಶ ಇರುತ್ತೆ. ಅದನ್ನು ನಮ್ಮ ದೇಹಕ್ಕೆ ಇನ್ಸುಲಿನ್ ಅನ್ನೋ ಹಾರ್ಮೋನ್ ಏನು ಪ್ಯಾಂಕ್ರಿಯಾಸಲ್ಲಿ ಬಿಡುಗಡೆ ಆಗುತ್ತೆ, ಅದು ನಮ್ಮ ಜೀವಕೋಶಗಳಿಗೆ ಶಕ್ತಿಯಾಗಿ ಪರಿವರ್ತನೆ ಮಾಡುವಂಥದ್ದು ಅದ್ರ ಕೆಲಸ ಆಗಿರುತ್ತೆ. ಈ ಥರ ಪ್ರೊಸೆಸ್ ನಡೀತಾ ಇರುತ್ತೆ. ಸೊ ಅಲ್ಲಿ ನಮ್ಮದು ಏನು ಗೋಲ್ ಆಗಿರಬೇಕು, ನಾವು ತಗೊಳ್ಳೋವಂಥ ಆಹಾರ ಏನಿರುತ್ತೆ ಅದು ಶುಗರ್ ಅಂಶನ ಕಡಿಮೆ ಬಿಡುಗಡೆ ಮಾಡಬೇಕು ಅಂಥದ್ದನ್ನು ನಾವು ಫುಡ್ಡನ್ನು ರೆಕಮೆಂಡ್ ಮಾಡುವಂಥದ್ದು ಇರುತ್ತೆ. ಸೊ ಹಾಗಾಗಿ ನೀವು ಕೇಳ್ದಂಗೆ ಕಾರ್ಬೋಹೈಡ್ರೇಟು ಯಾವ್ಯಾವುದೋ ಆಯ್ಕೆಗಳನ್ನ ನಾವು ಮಾಡಬೇಕು ಅಂತಂದರೆ 2 ರೀತಿಯ ಕಾರ್ಬೋಹೈಡ್ರೇಟ್ಗಳನ್ನ ತುಂಬ ಫಾರ್ಮ್ ಇದೆ. ಅದರಲ್ಲಿ ನೋಡೋದಾದರೆ ನಾವು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟು ಮತ್ತು ಸಿಂಪಲ್ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೀವಿ. ಸಂಕೀರ್ಣವಾಗಿರೋದು ಅಂಥದ್ದು ಮತ್ತು ಬೇಗ, ಇವಾಗ ಸಿಂಪಲ್ ಶುಗರ್ಸ್ ಅಂತ, ಸಿಂಪಲ್ ಕಾರ್ಬೋಹೈಡ್ರೇಟ್ ಅಂದರೆ ನಾವು ತಿಂದ ತಕ್ಷಣ ಜೀರ್ಣ ಆಗಿಬಿಡುವಂಥದ್ದು, ಇವಾಗ ಅನ್ನ ಆಗಿರಬಹುದು, ಇನ್ನು ಹಲವಾರು ಇರುವಂಥದ್ದು. ಇನ್ನು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ಬಂದಾಗ ಇವಾಗ ರಾಗಿ ಆಗಿರಬಹುದು, ಮಿಲ್ಲೆಟ್ಸ್ಗಳಾಗಿರ್ಬೋದು, ಮತ್ತು ಹೋಲ್ ಗ್ರೈನ್ಸ್ ಅಂದರೆ ದವಸ ಧಾನ್ಯಗಳೆಲ್ಲ ಆಗಿರ್ಬೋದು, ಇದನ್ನು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೀವಿ. ಆದಷ್ಟು ಶುಗರ್ ಪೇಷಂಟ್ಸ್ಗಳು ಏನಿರ್ತಾರೆ ಅವರೆಲ್ಲ ಈ ಸಿಂಪಲ್ ಶುಗರ್ ಅನ್ನ ಈ ಥರದನ್ನೆಲ್ಲ ಬಿಟ್ಟು ಆದಷ್ಟು ಸಿರಿಧಾನ್ಯಗಳಾಗಿರಬಹುದು, ಹೋಲ್ ಗ್ರೈನ್ಸ್ಗಳನ್ನ ಆಗಿರಬಹುದು, ಅದನ್ನು ಅವ್ರ ದಿನನಿತ್ಯ ಊಟದಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ನಾವು ಶುಗರ್ನ ನಿಯಂತ್ರಣದಲ್ಲಿ ಇಡುವಂಥದ್ದಾಗಿರುತ್ತೆ. ಇದುವರೆಗೂ ಮಧುಮೇಹ ನಿಯಂತ್ರಣಕ್ಕೆ ಕಾರ್ಬೋಹೈಡ್ರೇಟ್ಗಳ ಪಾತ್ರ ಏನು ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರಿ ಮೇಡಮ್. ಪ್ರೋಟೀನ್ ಮತ್ತು ಕೊಬ್ಬಿನಾಂಶ ಮಧುಮೇಹದ ಆಹಾರ ಕ್ರಮದಲ್ಲಿ ಎಷ್ಟು ಮುಖ್ಯ ಆಗಿರುತ್ತೆ ಮೇಡಮ್? ಖಂಡಿತ. ಪ್ರೋಟೀನ್ ಅಂತ ಬಂತಂದರೆ ಮೇಯ್ನಾಗಿ ಪ್ರೋಟೀನ್ ಇರುವಂತಹ ಆಹಾರಗಳನ್ನ ನಾವು ತಗೊಳ್ಳೋದ್ರಿಂದ ಅದು ಹೊಟ್ಟೆ ತುಂಬಿದಷ್ಟು ಫೀಲ್ ಆಗುತ್ತೆ. ಅದಾದಮೇಲೆ ಸ್ಲೋ ಆಗಿ ಅದು ಡೈಜೆಷನ್ ಆಗ್ತಾ ಬರುವಂಥದ್ದು ಇರುತ್ತೆ. ಸೊ ಸ್ಲೋ ಆಗಿ ಡೈಜೆಷನ್ ಆಗ್ತಾ ಬಂತ ಅಂದರೆ ಶುಗರು ಕೂಡ ಸ್ಲೋ ಆಗಿ ರಿಲೀಸ್ ಆಗ್ತಾ ಬರುತ್ತೆ. ಸೊ ಆವಾಗ ನಮಗೆ ಶುಗರು ಕಂಟ್ರೋಲಲ್ಲಿ ಇರುವಂಥದ್ದು ಇರುತ್ತೆ.
ಸೊ ಹಾಗಾಗಿ ನಾವು ಡಯಾಬಿಟಿಕ್ ಪೇಷಂಟ್ಗೆ ಸ್ವಲ್ಪ ಹೈ ಪ್ರೋಟೀನ್ ಡಯಟನ್ನು ನಾವು ಹೇಳುವಂಥದ್ದು ಇರುತ್ತೆ. ನಿಮ್ಮ ದಿನನಿತ್ಯದ ಆಹಾರದಲ್ಲಿ ಪ್ರೋಟೀನ್ ಅಂಶಗಳನ್ನ ಯಥೇಚ್ಛವಾಗಿ ತಗೊಳ್ಳೋದ್ರಿಂದ ಇಷ್ಟು ಉಪಯೋಗಗಳಿದೆ. ಇನ್ನು ಫ್ಯಾಟ್ ಅಂತ ಬಂದ ಅಂದರೆ ಅದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟು, ಅನ್ಸ್ಯಾಚುರೇಟೆಡ್ ಫ್ಯಾಟು ಅಂತ ಇರುತ್ತೆ. ಸೊ ಅನ್ಸ್ಯಾಚುರೇಟೆಡ್ ಫ್ಯಾಟ್ಗಳನ್ನ ನಾವು ತೊಗೋಬೋದು. ಸ್ಯಾಚುರೇಟೆಡ್ ಫ್ಯಾಟ್ಗಳಂದರೆ ಇವಾಗ ತುಪ್ಪ ಆಗಿರ್ಬೋದು, ಬೆಣ್ಣೆ ಆಗಿರ್ಬೋದು, ಇದನ್ನೆಲ್ಲ ಕಡಿಮೆ ಮಾಡ್ತಾ ಬರಬೇಕು. ಫ್ಯಾಟ್ಗಳಲ್ಲಿ ಒಳ್ಳೆ ಫ್ಯಾಟ್ ಆಗಿರೋದ್ರಿಂದ ಅನ್ಸ್ಯಾಚುರೇಟೆಡ್ ಫ್ಯಾಟ್ಗಳೇನಿರುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ಒಮೆಗಾ 3, ಒಮೆಗಾ 6 ಇದೆಲ್ಲ ಇರುವಂಥದ್ದು, ಬಾದಾಮಿ, ಗೋಡಂಬಿ ಆಗಿರಬಹುದು, ಇದರಲ್ಲೆಲ್ಲ ಒಮೆಗಾ 3, ಒಮೆಗಾ 6 ಅಂತ ಎಲ್ಲ ಇರುತ್ತೆ. ಇದು ನಮ್ಮ ದೇಹಕ್ಕೆ ಉಪಯುಕ್ತವಾದಂಥದ್ದು. ಫ್ಯಾಟ್ಗಳಲ್ಲಿ ಈ ಫ್ಯಾಟ್ ಒಳ್ಳೆ ಫ್ಯಾಟನ್ನು ಹೇಳ್ತೀವಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂತ, ಅದನ್ನು ಆಯ್ಕೆ ಮಾಡ್ಕೊಳ್ಳೋದು ಉತ್ತಮ. ಸ್ಯಾಚುರೇಟೆಡ್ ಫ್ಯಾಟ್ ಬದಲು ಅನ್ಸ್ಯಾಚುರೇಟೆಡ್ ಫ್ಯಾಟ್. ಇದುವರೆಗೂ ಆಹಾರ ಕ್ರಮ ಹೇಗಿರಬೇಕು, ಹಾಗೆ ಪ್ರೋಟೀನ್ ಮತ್ತು ಕೊಬ್ಬಿನಾಂಶ ಇರುವಂಥ ಆಹಾರಗಳನ್ನ ಏನು ಸೇವಿಸಬೇಕು, ಏನು ಸೇವಿಸಬಾರದು ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರಿ. ಹಾಗೆ ಮಧುಮೇಹ ರೋಗಿಗಳು ಯಾವ ಹಣ್ಣುಗಳನ್ನ ತಿನ್ಬೋದು ಅಥವಾ ಯಾವ ಹಣ್ಣನ್ನು ತಿನ್ನಬಾರ್ದು ಅನ್ನೋದನ್ನು ತಿಳಿಸೋದಾದರೆ ನೀವು? ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಮ್ಮ ಹತ್ರ ಬರುವಂತಹ ಡಯಾಬಿಟಿಕ್ ಪೇಷಂಟಿಗೆ ಒಂದು ಕ್ವಶನ್ ಮಾರ್ಕ್ ಆಗಿರುವಂಥದ್ದೇ ಯಾವ ಫ್ರೂಟ್ಸ್ ತೊಗೋಬೇಕು, ಯಾವ ಫ್ರೂಟ್ಸ್ ತೊಗೋಬಾರ್ದು ಅನ್ನೋದು. ಇವಾಗ ಶುಗರ್ ಅಂತ ಬಂದಾಗ ನಾವು ಬರೀ ಸಕ್ಕರೆ ಬೆಲ್ಲ ಅಂತ ಹೇಳ್ತೀವಿ. ಅದು ಆ್ಯಕ್ಚುಲಿ ಹೌದು, ಅದ್ರ ಜೊತೆಗೆ ಬೇರೆ ಫಾರ್ಮ್ಗಳು ಇದೆ. ಇವಾಗ ಮಾಲ್ಟೋಸ್ ಆಗಿರ್ಬೋದು, ಸುಕ್ರೋಸ್ ಆಗಿರ್ಬೋದು, ಫ್ರಕ್ಟೋಸ್ ಆಗಿರಬಹುದು, ಬೇರೆ ಬೇರೆ ರೀತಿಯಾದಂತಹ ಶುಗರ್ ಫಾರ್ಮ್ಗಳಿದೆ. ಅದರಲ್ಲಿ ಹಣ್ಣುಗಳಲ್ಲಿ ಜಾಸ್ತಿ ಇರೋದು ಫ್ರಕ್ಟೋಸ್ ಅನ್ನೋದು ಇರುತ್ತೆ. ಎಲ್ಲ ಹಣ್ಣುಗಳಲ್ಲೂ ಕೂಡ ಫ್ರಕ್ಟೋಸ್ ಅನ್ನೋ ಅಂಶ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆದರೆ ನಾವು ಇಲ್ಲಿ ಯಥೇಚ್ಛವಾಗಿ ನಾವು ಶುಗರ್ ಪೇಷಂಟ್ಗಳಲ್ಲಿ ನೋಡುವಂಥದ್ದು ಲೋ ಗ್ಲೈಸಮಿಕ್ ಇಂಡೆಕ್ಸ್ ಫುಡ್ಸ್ ಅಂತ ಹೇಳ್ತೀವಿ. ಆಯಿತಾ? ಲೋ ಗ್ಲೈಸಮಿಕ್ ಇಂಡೆಕ್ಸ್ ಫುಡ್ಸ್ ಅಂದರೆ ಏನು ಅಂತ ಅಂದರೆ, ಒಂದು ಆಹಾರ ನಾವು ತಿಂತೀವಲ್ಲ ಅದು ಎಷ್ಟು ಬೇಗ ಶುಗರ್ನ ರಿಲೀಸ್ ಮಾಡುತ್ತೆ, ಡೈಜೆಷನ್ ಆದ ತಕ್ಷಣ ಶುಗರ್ನ ರಿಲೀಸ್ ಮಾಡುತ್ತೆ ಅನ್ನೋದನ್ನು ನಾವು ಗ್ಲೈಸಮಿಕ್ ಇಂಡೆಕ್ಸ್ ಅಂತ ಕೇಳ್ತೀವಿ. ಆ ಗ್ಲೈಸಮಿಕ್ ಇಂಡೆಕ್ಸಲ್ಲಿ ಲೋ ಗ್ಲೈಸಮಿಕ್ ಇಂಡೆಕ್ಸು, ಹೈ ಗ್ಲೈಸಮಿಕ್ ಇಂಡೆಕ್ಸ್ ಫುಡ್ಸ್ ಅಂತ ಇರುತ್ತೆ. ಸೊ ಹಣ್ಣುಗಳಲ್ಲಿ ನೋಡೋದಾದರೆ ನಾವು ಲೋ ಗ್ಲೈಸಮಿಕ್ ಇಂಡೆಕ್ಸ್ ಫ್ರೂಟ್ಸ್ಗಳನ್ನ ನೋಡೋದಾದರೆ ಪಪಾಯ ಮತ್ತು ಸೇಬು, ಕಿತ್ತಳೆ, ಸೀಬೆಕಾಯಿ ಇದನ್ನು ತಗೊಳ್ಳೋವಂಥದ್ದು. ಮತ್ತು ಹೈ ಗ್ಲೈಸಮಿಕ್ ಫ್ರೂಟ್ಸ್ ಅಂತ ಬಂದಾಗ ಮಾವಿನ ಹಣ್ಣು ಆಗಿರಬಹುದು, ಮತ್ತು ಹಲಸಿನ ಹಣ್ಣು ಆಗಿರ್ಬೋದು, ಸಪೋಟ ಆಗಿರಬಹುದು, ರಾಮಫಲ ಏನು ತಗೋತೀವಿ ಅದಾಗಿರಬಹುದು, ಮತ್ತು ಪಚ್ಚಬಾಳೆ ಆಗಿರ್ಬೋದು, ಇದನ್ನು ತಗೋಬಾರ್ದು. ಅದಾದಮೇಲೆ ಫ್ರೂಟ್ಸಲ್ಲಿ ಇನ್ನೂ ಒಂದು ಏನಪ್ಪ ಅಂದರೆ ಹೇಳಿದ್ದಾರೆ, ಈ ಸೇಬು ಹೇಳಿದ್ದಾರೆ ಅಂತ ಹೇಳಿಬಿಟ್ಟು 2-3 ಸೇಬು ತಿಂದುಬಿಡುವಂಥದ್ದು, ಅದು ಕೂಡ ಹೇಳ್ತೀವಿ ನಾವು. ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಿದ್ರೆ ತರಕಾರಿಗಳನ್ನ ನಮ್ಮ ಕೇಳುಗರಿಗೆ ಸಜೆಸ್ಟ್ ಮಾಡೋದಾದರೆ ಮಧುಮೇಹ ರೋಗಿಗಳಿಗೆ ಯಾವೆಲ್ಲ ತರಕಾರಿಗಳನ್ನ ಸೇವಿಸಬೇಕಾಗುತ್ತೆ ಮೇಡಮ್? ತರಕಾರಿಗಳಂತ ಬಂದಾಗ ಇಲ್ಲಿ ನಾವೇನು ನೋಡ್ತೀವಿ ಅಂತ ಅಂದರೆ ಸ್ಟಾರ್ಚ್ ಕಂಟೆಂಟ್ ಇರುವಂತಹ ತರಕಾರಿಗಳನ್ನ ನಾವು ಬೇಡ ಅಂತ ಹೇಳ್ತೀವಿ. ಸ್ಟಾರ್ಚ್ ಅಂತ ಹೇಳಿದರೆ ಅದು ಒಂದು ಫಾರ್ಮ್ ಆಫ್ ಕಾರ್ಬೋಹೈಡ್ರೇಟ್ಸ್, ಅದರಿಂದನೂ ಕೂಡ ಶುಗರ್ ಲೆವೆಲ್ಲು ಜಾಸ್ತಿ ಆಗುವಂಥದ್ದು ಇರುತ್ತೆ. ಸೊ ಸ್ಟಾರ್ಚ್ ಕಂಟೆಂಟ್ ಇರುವಂತಹ ಫುಡ್ಗಳು ಯಾವ್ಯಾವುದು ಅಂತ ಬಂದಾಗ ಕ್ಯಾರೆಟ್ ಆಗಿರ್ಬೋದು, ಬೀಟ್ರೂಟ್ ಆಗಿರಬಹುದು, ಸಿಹಿಗೆಣಸು ಆಗಿರಬಹುದು, ಆಲೂಗೆಡ್ಡೆ ಆಗಿರ್ಬೋದು, ಬದನೆಕಾಯಿ ಆಗಿರಬಹುದು, ಸಿಹಿ ಕುಂಬಳಕಾಯಿ ಆಗಿರ್ಬೋದು, ಇದು ಸ್ಟಾರ್ಚ್ ಕಂಟೆಂಟ್ ಇರುವಂಥದ್ದು. ಸೊ ಅದಕ್ಕಾಗಿ ಇದನ್ನು ಮಿತಿಯಾಗಿ ಬಳಸಬೇಕು. ಇವಾಗ ವಾರಕ್ಕೆ ಒಂದು ಸಲನೋ, ಅದು ಪ್ರಮಾಣವೂ ಅಷ್ಟೇ, 1 ಸ್ಪೂನಷ್ಟು ಹಂಗೆ ತೊಗೋಬೇಕು. ಇದನ್ನು ಹೊರತುಪಡಿಸಿ ಇನ್ನು ಬೇರೆ ಏನಿದೆ, ಇವಾಗ ಬೆಂಡೆಕಾಯಿ ಆಗಿರಬಹುದು, ಮತ್ತು ಹಾಗಲಕಾಯಿ ಆಗಿರ್ಬೋದು, ಪಡವಲಕಾಯಿ ಆಗಿರಬಹುದು, ನುಗ್ಗೆಕಾಯಿ ಆಗಿರಬಹುದು, ಇದೆಲ್ಲನೂ ಕೂಡ ಲೋ ಗ್ಲೈಸಮಿಕ್ ಇಂಡೆಕ್ಸ್, ನಾನು ಫಸ್ಟ್ ಹೇಳ್ದಂಗೆ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇರುವಂತಹ ಈ ತರಕಾರಿಗಳನ್ನ ನಾವು ಯಥೇಚ್ಛವಾಗಿ ಸೇವಿಸ್ಬೋದು. ಹೈ ಗ್ಲೈಸಮಿಕ್ ಇಂಡೆಕ್ಸ್ ಹೇಳಿದ್ದು ನಾನು ಆವಾಗಲೇ ಸ್ಟಾರ್ಚ್ ಕಂಟೆಂಟ್ ಇರುವಂಥದ್ದು. ಹಾಗಿದ್ರೆ ಮಧುಮೇಹ ರೋಗಿಗಳು ಸಿಹಿ ತಿಂಡಿಗಳು ಮತ್ತು ಸಕ್ಕರೆ ಪಾನೀಯಗಳನ್ನ ಇರೋವಂಥದ್ದನ್ನು ಸಂಪೂರ್ಣವಾಗಿ ತ್ಯಜಿಸಬೇಕಾಗತ್ತಾ, ಹೇಗೆ ಮೇಡಮ್? ಖಂಡಿತ ಹೌದು. ಯಾಕಂತ ಅಂದರೆ ನಾನು ಆವಾಗಲೇ ಹೇಳ್ದಂಗೆ ಶುಗರ್ ಅಂತ ಹೇಳೋದು ಬರೀ ನಮಗೆ ಟೀ ಕಾಫಿಯಿಂದ ಬರುತ್ತೆ, ಹಾಲಲ್ಲಿ ಹಾಕಿರ್ತಾರೆ, ಸಕ್ಕರೆ ಬೆಲ್ಲ ಅಂತಲೇ ನೋಡಬಾರ್ದು. ನಾನು ಆವಾಗಲೇ ಹೇಳ್ದಂಗೆ ಸುಕ್ರೋಸ್ ಅನ್ನೋದಿರುತ್ತೆ, ಫ್ರಕ್ಟೋಸ್ ಅನ್ನೋದಿರುತ್ತೆ, ಹಾಗೆಯೇ ಕಾರ್ನ್ ಸಿರಪ್ಗಳಂತ ಇರುತ್ತೆ, ಬೇರೆ ಬೇರೆ ವಿಧವಾದಂತಹ ಶುಗರ್ ಅಂಶಗಳು ಇರುತ್ತೆ. ಅದನ್ನು ಈಗಿನ ಮಾರ್ಕೆಟಿಂಗಲ್ಲಿ ಏನಪ್ಪ ಅಂದರೆ ಇವಾಗ ಕಲರ್ ಏಜೆಂಟ್ಸ್ಗಳನ್ನ ಯೂಸ್ ಮಾಡೋವಂಥದ್ದು ಇರುತ್ತೆ, ಎಲ್ಲವೂ ಕೂಡ ಒಂದು ಫಾರ್ಮ್ ಆಫ್ ಶುಗರ್ ಆಗಿರುತ್ತೆ. ಸೊ ಅದನ್ನು ನಾವು ಯೂಸ್ ಮಾಡಿದ್ರೆ ನಮಗೆ ಗೊತ್ತಿಲ್ಲದೇನೂ ಕೂಡ ನಾವು ಅದನ್ನು ಶುಗರ್ನ ತೊಗೊಂಡಾಗ ಆವಾಗಲೂ ಕೂಡ ಸ್ಪೈಕ್ ಆಗುವಂಥದ್ದು ಇರುತ್ತೆ. ಇವಾಗ ನೀವು ಸಿಹಿ ಪಾನೀಯಗಳಂತ ಹೇಳಿದ್ರಿ, ಅಲ್ಲೂ ಕೂಡ ಬೇಕಾದರೆ ಅದು ಶುಗರ್ ಹಾಕಿಲ್ಲ, ವಿತೌಟ್ ಶುಗರ್ ಅಂತ ಕೊಟ್ಟರು ಕೂಡ ಅದರಲ್ಲಿ ಕಾರ್ಬೋಹೈಡ್ರೇಟ್ ಇದ್ದೇ ಇರುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಓಲ್ ಫ್ರೂಟಲ್ಲಿ ಫೈಬರ್ ಅಂಶ ಇರುತ್ತೆ. ಫೈಬರ್ ಅಂಶ ಇರೋದ್ರಿಂದ ನಾವು ಅದನ್ನು ತೊಗೊಂಡಾಗ ಅದು ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇದ್ದಾಗ ಫೈಬರ್ ಅಂಶ ದೇಹದಲ್ಲಿ
ಲೇಟಾಗಿ ಜೀರ್ಣ ಆಗ್ತಾ ಬರುತ್ತೆ. ಆ ಫೈಬರ್ ಅಂಶ ಎಲ್ಲ ತೆಗೆದು ಬರೀ ನಮಗೆ ಶುಗರ್ ಕಾನ್ಸಂಟ್ರೇಷನ್ ಇರೋ ಜ್ಯೂಸ್ ಕೊಟ್ಟಾಗ ಅದು ತಕ್ಷಣವಾಗಿ ಸ್ಪೈಕ್ ಆಗುವಂಥದ್ದಿರುತ್ತೆ. ಸೊ ಹಾಗಾಗಿ ತಂಪು ಪಾನೀಯಗಳನ್ನ ಸಂಪೂರ್ಣವಾಗಿ ರದ್ದು ಮಾಡಬೇಕು. ಹೌದು. ಅದೇ ಧಾನ್ಯಗಳು ನೀವು ಹೇಳ್ದಂಗೆ ಓಟ್ಸ್ ಇರ್ಬೋದು, ರೈಸು, ರಾಗಿ ಇತ್ಯಾದಿ, ಇದು ಮಧುಮೇಹ ನಿಯಂತ್ರಣಕ್ಕೆ ಹೇಗೆ ಸಹಕಾರಿಯಾಗಿದೆ ಮೇಡಮ್? ಇಲ್ಲಿ ಏನಂತ ಅಂದರೆ ಪೋರ್ಷನ್ ಸೈಜ್ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾನು ಹೇಳ್ತಾ ಇದ್ದೀನಿ, ಹೌದು ಖಂಡಿತ ಧಾನ್ಯಗಳಂತ ಬಂದಾಗ ಓಟ್ಸ್ ಆಗಿರ್ಬೋದು, ರಾಗಿ ಆಗಿರಬಹುದು, ಎಲ್ಲವೂ ಕೂಡ ಮಧುಮೇಹಕ್ಕೆ ಒಳ್ಳೆಯದು. ಯಾಕಂತಂದರೆ ಅದರಲ್ಲಿ ಫೈಬರ್, ನಾರಿನಂಶ ಎಲ್ಲ ಜಾಸ್ತಿ ಇರೋದ್ರಿಂದ ನಮಗೆ ಶುಗರ್ನ ಕಂಟ್ರೋಲ್ ಮಾಡುವಂಥದ್ದು. ಆದರೆ ಇವಾಗ ಬರೋವಂಥದ್ದೇ ಪೇಷಂಟ್ಸ್ಗಳು ಹೆಂಗಿರ್ತಾರೆ ಅಂದರೆ, ಮುದ್ದೆ ಹೇಳಿದ್ದಾರೆ, ಚಪಾತಿ ಹೇಳಿದ್ದಾರೆ ಅಂತ ಹೇಳಿ ಒಂದು ದೊಡ್ಡ ಗಾತ್ರದ 2 ಮುದ್ದೆ ತಿಂದು ಬರುವಂಥದ್ದು, 5-6 ಚಪಾತಿ ತಿಂದು ಬರುವಂಥದ್ದು, ಮಿಲ್ಲೆಟ್ಸ್ ಹೇಳಿದ್ದಾರೆ, ಸಿರಿಧಾನ್ಯಗಳನ್ನ ಹೇಳಿದ್ದಾರೆ ಅಂತ ಹೇಳಿ ಅದನ್ನು 5-6 ರೊಟ್ಟಿಗಳನ್ನ ತಿಂದು ಬರುವಂಥದ್ದು. ಇಲ್ಲಿ ಮೇಯ್ನಾಗಿ ನಾವು ನೋಡುವಂಥದ್ದು ಪೋಷನ್ ಕಂಟ್ರೋಲ್ ಇರಬೇಕು. ನಾವು ಇಷ್ಟು ತಿನ್ನಬೇಕು ಅಂತ ಹೇಳಿದ್ದೀವಿ ಅಂದರೆ ಅಷ್ಟೇ ತಿನ್ನಬೇಕು. ಅದಕ್ಕಿಂತ ನೀವು ಜಾಸ್ತಿ ತಿಂದಾಗ ಹೈ ಗ್ಲೈಸಮಿಕ್ ಲೋಡ್ ಆಗುವಂಥದ್ದು ಇರುತ್ತೆ. ಪ್ರಮಾಣನ ಕಡಿಮೆ ಮಾಡಬೇಕು. ಅದ್ರ ಜೊತೆ ಪ್ರೋಟೀನ್ ಯುಕ್ತ ಮತ್ತು ನಾರಿನಯುಕ್ತ ಪದಾರ್ಥಗಳನ್ನ ಇನ್ಕ್ಲೂಡ್ ಮಾಡಿ ತಗೊಂಡಾಗ ನಮಗೆ ಶುಗರು ಕಂಟ್ರೋಲಿಗೆ ಬರುತ್ತೆ. ಸೊ ಸಿರಿಧಾನ್ಯಗಳಾಗಿರಬಹುದು ಮತ್ತು ಹೋಲ್ ಗ್ರೇನ್ಸ್, ಇವಾಗ ಎಲ್ಲ ಹೇಳಿದ್ವಲ್ಲ, ರಾಗಿ, ಓಟ್ಸ್, ಇದೆಲ್ಲವೂ ಕೂಡ ಮಧುಮೇಹ ರೋಗಿಗಳಿಗೆ ತುಂಬ ಉಪಯುಕ್ತ. ಅದರ ಜೊತೆಗೆ ಪ್ರೋಟೀನ್ಗಳನ್ನ ನೀವು ಇನ್ಕ್ಲೂಡ್ ಮಾಡಿಕೊಂಡು ನಾರಿನ ಪದಾರ್ಥಗಳನ್ನ ಇನ್ನೂ ಹೆಚ್ಚು ಇನ್ಕ್ಲೂಡ್ ಮಾಡಿಕೊಂಡಾಗ ಅದು ಎಫೆಕ್ಟಿವ್ ಆಗಿರುತ್ತೆ. ಇದುವರೆಗೂ ಧಾನ್ಯಗಳ ಕುರಿತು ಮಧುಮೇಹ ನಿಯಂತ್ರಣಕ್ಕೆ ಹೇಗೆ ಸಹಕಾರಿಯಾಗುತ್ತೆ ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರಿ ಮೇಡಮ್. ಹಾಗಿದ್ರೆ ಈ ಮಧುಮೇಹ ಇರುವವರು ಯಾವ ರೀತಿಯ ಆಹಾರ ಕ್ರಮಗಳನ್ನ ಅನುಸರಿಸಬೇಕು? ಅಂದರೆ ಉಪಹಾರ ಇರ್ಬೋದು, ಮಧ್ಯಾಹ್ನದ ಊಟ ಇರ್ಬೋದು, ಅಥವಾ ರಾತ್ರಿಯ ಊಟಕ್ಕೆ ಏನೆಲ್ಲ ಆಹಾರ ಪದಾರ್ಥಗಳನ್ನ ಅವರು ಸೇವಿಸಿದರೆ ಉತ್ತಮ ಮೇಡಮ್? ನಾನು ಆವಾಗಲೇ ಹೇಳ್ದಂಗೆ ಸಮತೋಲಿತವಾದಂಥ ಆಹಾರ ಪದ್ಧತಿ ಆಗಿರಬೇಕು. ಅದು ಎಲ್ಲರಿಗೂ ಒಂದೇ ಥರ ಇರುವಂಥದ್ದಲ್ಲ. ಅದರಲ್ಲಿ ಮೇಯ್ನಾಗಿ ನಾವು ಫೋಕಸ್ ಮಾಡಬೇಕಾಗಿರೋದು ಕಾರ್ಬೋಹೈಡ್ರೇಟ್ ಎಷ್ಟು ನಾವು ತಗೋತೀವಿ, ಫ್ಯಾಟ್ ಕಂಟೆಂಟ್ ಎಷ್ಟು ನಾವು ತಗೋತೀವಿ, ಪ್ರೋಟೀನ್ ಎಷ್ಟು ಕಂಟೆಂಟನ್ನು ತಗೋತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ನೀವು ಇವಾಗ ಕೇಳ್ದಂಗೆ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಹಿಂಗೆ ತಗೋಬೇಕು ಅನ್ನೋದು ನೋಡಿದಾಗ, ಇವಾಗ ಅಮೇರಿಕನ್ ಡಯಾಬಿಟಿಕ್ ಅಸೋಸಿಯೇಷನ್ಸ್ ಪ್ರಕಾರ ನೋಡಿದಾಗಲೂ ಕೂಡ ಒಬ್ಬ ಡಯಾಬಿಟಿಕ್ ಪೇಷೆಂಟು ಅವನ ಊಟ 5 to 6 ಟೈಮ್ಸ್ ಇರುವಂಥದ್ದು. ಅಂದರೆ 3 ಮೇಜರ್ ಮೀಲು, ಇನ್ನು 2 ಸ್ನ್ಯಾಕ್ಸ್ ಟೈಮಲ್ಲಿ, ನಡು ಮಧ್ಯಾಹ್ನ 11 ಗಂಟೆಗೆ ಆಗಿರ್ಬೋದು ಮತ್ತು 4 ಗಂಟೆಗೆ ಆಗಿರ್ಬೋದು. ಈ 2 ಟೈಮು ಕೂಡ ತಗೊಳ್ಳೋವಂಥದ್ದು ಆಗಿರಬೇಕು. ಇಲ್ಲಿ ಅದೇ ಡಯಾಬಿಟಿಕ್ ಪೇಷೆಂಟು ಸ್ವಲ್ಪ ಅಂದರೆ ಇನ್ನೂ ಬೇಕು ಊಟ ನನಗೆ ಅಂತಲೇ ತೊಗೋಬೇಕು, ಹೊಟ್ಟೆ ತುಂಬ ತಿಂದುಬಿಡೋವಂಥದ್ದು. ಇವಾಗ ಕೆಲವೊಬ್ಬರು ಪೇಷಂಟ್ಸ್ಗಳು ಬರ್ತಾರೆ, ಏನಪ್ಪ ಅಂದರೆ ನಾವು ಕೆಲ್ಸಕ್ಕೆ ಹೋಗ್ತೀವಿ, ಟೈಮ್ ಇರಲ್ಲ ನಮಗೆ ಮಧ್ಯಾಹ್ನ ಕೂತ್ಕೊಂಡು ತಿನ್ನೋದಕ್ಕೆ ಅಂತ ಹೇಳಿ ಒಂದೇ ಟೈಮಿಗೆ ಫುಲ್ ತೊಗೊಂಡ್ಬಿಡೋವಂಥದ್ದು, ಒಂದೇ ಟೈಮಿಗೆ ಒಂದು 6 ಚಪಾತಿ ತಿನ್ಕೊಬಿಡುವಂಥದ್ದು. ಆವಾಗ ಖಂಡಿತ ಆ ಟೈಮಿಗೆ ಅವ್ರಿಗೆ ಏನು ತಿನ್ನಬೇಕು ಅನ್ನೋದಿರುತ್ತೆ, ಹೊಟ್ಟೆ ತುಂಬ ತಿನ್ಕೊಬಿಡ್ತಾರೆ. ಆದರೆ ಅವ್ರ ದೇಹದಲ್ಲಿ ಇರೋದೇ ಕಡಿಮೆ ಇನ್ಸುಲಿನ್ ಅಂತ ಹೇಳಿದ್ಮೇಲೆ ಅವ್ರು ತಗೊಳ್ಳೋದು ವೇಸ್ಟ್ ಆಗಿಬಿಡುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳೋದು ಒಳ್ಳೆಯದು. ಆ ಟೈಮಿಗೆ ಹೊಟ್ಟೆ ತುಂಬುತ್ತೆ ಬಿಟ್ಟರೆ ಅದು ವೇಸ್ಟಾಗೇ ಹೋಗುತ್ತೆ. ಅದು ಜಾಸ್ತಿ ಶುಗರ್ ಲೆವೆಲ್ನ ಸ್ಪೈಕ್ ಮಾಡುವಂಥದ್ದು ಇರುತ್ತೆ. ರಕ್ತದಲ್ಲಿ ಶುಗರ್ ಲೆವೆಲ್ ಹಾಗೆ ಉಳ್ಕೊಳ್ಳುತ್ತೆ, ಅದು ನಮಗೆ ಶಕ್ತಿಯಾಗಿ ಕನ್ವರ್ಟ್ ಆಗೋಲ್ಲ. ಅದೇನೇ ನೀವು ಗ್ಯಾಪ್ ಕೊಟ್ಟು ನಾವು ಏನು ಹೇಳ್ತೀವ 5 ಟೈಮ್ಸ್ ಏನು ಊಟ ಎಲ್ಲ ತಗೊಂಡಾಗ ನಮಗೆ ಹೈಪೋಗ್ಲೈಸೆಮಿಯಾ ಅಂತ ಹೇಳ್ತೀವಿ, ಅಂದರೆ ಶುಗರ್ ಲೆವೆಲ್ ಕಡಿಮೆ ಆಗೋದು ಕೂಡ ಒಂದೊಂದು ಟೈಮ್ ಇರುತ್ತೆ. ಈ ಥರ ಮಾಡೋದ್ರಿಂದ ಕನ್ಸಿಸ್ಟೆಂಟಾಗಿ ನಮ್ಮ ಇನ್ಸುಲಿನು ಕೂಡ ವರ್ಕ್ ಆಗುತ್ತಾ ಇರುತ್ತೆ. ಇವಾಗ ಇನ್ಸುಲಿನ್ಗೂ ಕೂಡ ವರ್ಕ್ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡಬೇಕು ನಾವು. ಇವಾಗ 2 ಗಂಟೆಗೆ ಒಂದ್ಸಲ 2 ರಿಂದ 3 ಗಂಟೆಗೆ ಒಂದ್ಸಲ ನಾವು ತೊಗೊಳ್ಳೋದ್ರಿಂದ ನಮಗೆ ಇನ್ಸುಲಿನ್ಗೂ ಕೂಡ ನಾವು ಹೆವಿ ಪ್ರೆಷರ್ ಕೊಡ್ತಾ ಇದ್ದೀವಿ ಅನ್ನೋದಿರಲ್ಲ. ಅದನ್ನು ತನ್ನ ಕೆಲಸನ ನಿಯಮಿತವಾದ ಸಮಯದಲ್ಲಿ ಕರೆಕ್ಟಾಗಿ ಮಾಡ್ತಾ ಹೋಗುತ್ತೆ. ನಾವು ಒಂದೇ ಟೈಮಿಗೆ ಹೆವಿ ಪ್ರೆಷರ್ ಕೊಟ್ಟಾಗ ಅದಕ್ಕೂ ಕೂಡ ಎಫೆಕ್ಟ್ ಆಗುವಂಥದ್ದಿರುತ್ತೆ. ಅದಾದಮೇಲೆ ಯಾವಾಗಲೂ ಇನ್ಸುಲಿನ್ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ, ಸೆಲ್ಸ್ಗಳು ಇನ್ಸುಲಿನ್ಗೆ ರಿಯಾಕ್ಟ್ ಮಾಡುವಂಥದ್ದು ಜಾಸ್ತಿ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಆಗಿರುತ್ತೆ. ಸೊ ನಾವೇನು ಮಾಡ್ತೀವಿ, ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಊಟ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ನೈಟ್ ಟೈಮ್ ಆದ ಚೆನ್ನಾಗಿ ಊಟ ಮಾಡುವಂಥದ್ದು ಇರುತ್ತೆ. ಅದು ತಪ್ಪು. ಡಯಾಬಿಟಿಕ್ ಪೇಷಂಟ್ಗಳಲ್ಲಿ ಆ ತಪ್ಪನ್ನು ಯಾವತ್ತೂ ಮಾಡಬಾರ್ದು. ಯಾಕಂದರೆ ನೈಟ್ ಟೈಮು ಇನ್ಸುಲಿನ್ ಸೆನ್ಸಿಟಿವಿಟಿ ಕಡಿಮೆ ಇರುತ್ತೆ. ನೈಟ್ ಟೈಮ್ ಯಾವಾಗಲೂ ಕಡಿಮೆ ಊಟ ಮಾಡಿ ಬೆಳಿಗ್ಗೆ ಮತ್ತು ಮಧ್ಯಾಹ್ನದಲ್ಲಿ ನಾವು ಮ್ಯಾನೇಜ್ ಮಾಡ್ಕೊಳ್ಳೋವಂಥದ್ದು ಇರಬೇಕು. ನಾನು ಆವಾಗಲೇ ಹೇಳಿದಂಗೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಇರುತ್ತೆ. ಹಾಗಾಗಿ ಏನೇ ನೀವು ತಿನ್ನೋದಿದ್ರು ಬೆಳಿಗ್ಗೆ ಮತ್ತು ಮಧ್ಯಾಹ್ನದ ಒಳಗಡೆ ನಿಮಗೆ ಏನು ಸಮತೋಲಿತವಾದಂಥ ಆಹಾರವನ್ನು ನಾವು ಪ್ರಿಸ್ಕ್ರೈಬ್ ಮಾಡ್ತೀವಲ್ಲ, ಸೊ ಅದನ್ನು ಬೆಳಿಗ್ಗೆ ಮತ್ತು ಮಧ್ಯಾಹ್ನದಲ್ಲಿ ಸರಿದೂಗಿಸ್ಕೋಬೇಕು. ನೈಟು ಕಡಿಮೆ ಊಟ ಮಾಡುವಂಥದ್ದು ಉತ್ತಮ. ಅದಾದಮೇಲೆ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ಒಳಗಡೆ ಅಷ್ಟರಲ್ಲಿ ನಾವೇನು ಊಟ ಮಾಡ್ತೀವಿ ಅದನ್ನು ಮುಗಿಸ್ಕೋಬೇಕು.
ಇವಾಗ ನಮಗೆ ಈ ಡ್ಯೂಟಿ ಅವರ್ಸ್ ಇಷ್ಟಿಂದ ಇಷ್ಟು ಅಂತ ಹೆಂಗಿರುತ್ತೋ, ಮಲಗೋದು ಕೂಡ ಇಷ್ಟಿಂದ ಇಷ್ಟು ಅವರ್ಸ್ ಅಂತ ಹೆಂಗಿರುತ್ತೋ, ಬಾಡಿಗೂ ಕೂಡ ತನ್ನದೇ ಆದಂತಹ ಟೈಮ್ ಬೇಕಾಗುತ್ತೆ. ಸೊ ಹಾರ್ಮೋನ್ಸ್ಗಳೆಲ್ಲ ಉತ್ಪತ್ತಿ ಆಗೋದು ಅದರದ್ದೇ ಆದ ಟೈಮಲ್ಲಿರುತ್ತೆ. ಸೊ ಇವಾಗ ನಾನು ಊಟ ಮಾಡೋದಕ್ಕೆ ನಮಗೆ ಅಂತ ನಾವು 8 to 8 ಕೊಟ್ಟಿರ್ತೀವಿ ಅಂದರೆ ನೈಟ್ ಟೈಮ್ ಫುಲ್ಲು ನಮ್ಮ ಬಾಡಿಗೆ ನಾವು ರೆಸ್ಟ್ ಕೊಡಬೇಕು. ಸೊ ನನ್ನ ಬಾಡಿ ಆವಾಗ ಕೆಲಸ ಮಾಡುವಂಥದ್ದು. ಸೊ ಅದನ್ನು ಕೂಡ ಪೇಷಂಟ್ಗಳು ಅಥವಾ ಎಲ್ಲರೂ ಕೂಡ, ಪೇಷಂಟನ್ನು ಡಯಾಬಿಟಿಕ್ ಪೇಷಂಟ್ಸ್ ಅಂತಲ್ಲ, ಎಲ್ಲರೂ ಕೂಡ ಅದನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದು. ಇದುವರೆಗೂ ಆಹಾರ ಕ್ರಮದ ಕುರಿತು ತಿಳಿಸಿದ್ರಿ ಮಾಹಿತಿಯನ್ನು. ಈ ಮಧುಮೇಹ ರೋಗಿಗಳು ಪ್ರತಿದಿನ ಎಷ್ಟು ನೀರನ್ನು ಕುಡಿದ್ರೆ ಉತ್ತಮ ಮೇಡಮ್? ಮಧುಮೇಹ ರೋಗಿಗಳು ಕೂಡ ನಾರ್ಮಲ್ ಆಗಿ ನಾವುಗಳು ಎಲ್ಲ ಹೇಗೆ ತಗೋತೀವಿ 2 to 3 ಲೀಟರ್ ನೀರನ್ನು, ಹಾಗೆ ಅವರು ಕೂಡ ತಗೊಳ್ಳೋವಂಥದ್ದು ಇರುತ್ತೆ. ಸೊ ನೀರೆಲ್ಲ ಕುಡಿಯುವಂಥದ್ದು, ಮತ್ತು ಅದಕ್ಕೆ ಸ್ವಲ್ಪ ಮೆಂತ್ಯ ಕಾಳು ಆಗಿರಬಹುದು, ಈ ಥರದನ್ನೆಲ್ಲ ಇನ್ಕ್ಲೂಡ್ ಮಾಡಿಕೊಂಡಾಗ ಇನ್ಸುಲಿನ್ ಸೆನ್ಸಿಟಿವಿಟಿ ಕೂಡ ಜಾಸ್ತಿ ಆಗುವಂಥದ್ದು ಇರುತ್ತೆ. ನೀರು ಅಂತ ಹೇಳಿದ ತಕ್ಷಣ ಬರೀ ವಾಟರ್ನೇ ಕನ್ಸಿಡರ್ ಮಾಡುವಂಥದ್ದಲ್ಲ. ಇವಾಗ ಅಕಸ್ಮಾತ್ ಏನೋ ಮೆಂತ್ಯ ನೀರು ಕುಡಿದೆ ಮತ್ತು ನಾನು ಚಕ್ಕೆ ನೀರು ಕುಡಿಯುವಂಥದ್ದಾಗಿರ್ಬೋದು, ಸಿನಮನ್ ವಾಟರ್ ಕುಡಿಯುವಂಥದ್ದಾಗಿರ್ಬೋದು, ಅದು ಕೂಡ ಇನ್ಕ್ಲೂಡ್ ಆಗುವಂಥದ್ದೇ. ಓವರಾಲ್ ಈ ಲಿಕ್ವಿಡ್ ಎಲ್ಲ ಕನ್ಸಿಡರ್ ಮಾಡಿದ್ರೆ 2.5 to 3 ಲೀಟ್ರಷ್ಟು ಒಬ್ಬ ಮನುಷ್ಯ ತಗೊಳ್ಳುವಂಥದ್ದು. ಈ ಮಧುಮೇಹ ಇರೋರು ಯಾವೆಲ್ಲ ತಿಂಡಿಗಳು ಅಥವಾ ಸ್ನ್ಯಾಕ್ಸ್ಗಳನ್ನ ತಿನ್ನೋದಕ್ಕೆ ನೀವು ಸಜೆಸ್ಟ್ ಮಾಡ್ತೀರಿ ಮೇಡಮ್? ನೀವು ಸ್ನ್ಯಾಕ್ಸ್ಗೆ ಪ್ರಿಫರ್ ಮಾಡ್ತೀನಿ ಅಂತ ಅಂದರೆ ಆದಷ್ಟು ಈ ಕಾಳುಗಳನ್ನ ಹುರ್ಕೊಂಡು ತಿನ್ನುವಂಥದ್ದಾಗಿರ್ಬೋದು, ಉಸ್ಲಿಗಳು ಮಾಡ್ಕೊಂಡು ತಿನ್ನುವಂಥದ್ದಾಗಿರಬಹುದು, ಈ ಥರದನ್ನು ನೀವು ಮಾಡುವಂಥದ್ದು. ಇವಾಗ ಫ್ರೂಟ್ಸ್ ನಾನು ಆವಾಗಲೇ ಹೇಳ್ದಂಗೆ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇರುವಂತಹ ಸೇಬುಗಳಾಗಿರಬಹುದು, ಹಾಗೆಯೇ ಒಳ್ಳೆ ಫ್ಯಾಟ್ ಇರುವಂತಹ ಬಾದಾಮಿ ಆಗಿರಬಹುದು, ಕೆಲವೊಂದು ಡ್ರೈ ಫ್ರೂಟ್ಸ್ಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋವಂಥದ್ದು. ಇದನ್ನು ನಿಮಗೆ ಇವಾಗ ಡ್ರೈ ಫ್ರೂಟ್ಸ್ಗಳೆಲ್ಲರೂ ತೊಗೊಳಕ್ಕಾಗಲ್ಲ, ಇರೋವಂಥವ್ರು ಅದನ್ನು ಸ್ನ್ಯಾಕ್ಸ್ ಆಗಿ ಉಪಯೋಗಿಸ್ಕೊಳ್ಳೋವಂಥದ್ದು. ಮತ್ತು ಇವಾಗೇನೋ ಸೀಬೆಕಾಯಿ ಎಲ್ಲ ಸಿಗುತ್ತೆ, ಅದನ್ನು ಸ್ನ್ಯಾಕ್ಸ್ ಆಗಿ ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು. ಅದ್ರ ಬದಲು ನೀವು ಬಿಸ್ಕೆಟ್ ಆಗಿರ್ಬೋದು, ಮತ್ತು ಬ್ರೆಡ್ ಆಗಿರ್ಬೋದು, ಮತ್ತು ಹೊರಗಡೆದು ಚಿಪ್ಸ್ ಅಂತೆ ಅದಂತೆ ತಗೊಂಡಾಗಲೂ ಕೂಡ ಅದರಲ್ಲಿ ಶುಗರ್ ಅಂಶಗಳೆಲ್ಲ ಜಾಸ್ತಿ ಇರುವಂಥದ್ದು ಇರುತ್ತೆ, ಮತ್ತು ಫ್ಯಾಟ್ ಕಂಟೆಂಟು ಕೂಡ ಜಾಸ್ತಿ ಇರುವಂಥದ್ದು ಇರುತ್ತೆ. ಸೊ ಅದನ್ನೆಲ್ಲ ಆದಷ್ಟು ಪ್ರೋಟೀನ್ ಯುಕ್ತವಾದಂಥದ್ದು, ಕಾರ್ಬೋಹೈಡ್ರೇಟ್ ಇರುವಂಥದ್ದನ್ನು ತಗೊಳ್ಳೋದು ಒಳ್ಳೆಯದು. ಮತ್ತು ಹೆಚ್ಚು ಸ್ವಲ್ಪ ತರಕಾರಿ ಸಲಾಡ್ಗಳ ಥರ ಮಾಡ್ಕೊಳ್ಳೋವಂಥದ್ದಾಗಿರ್ಬೋದು, ಸೌತೆಕಾಯಿ ವಿಧವಾದಂತಹ ತರಕಾರಿಗಳೇನಾದರೂ ಸಲಾಡ್ಗಳ ಥರ ಮಾಡ್ಕೊಳ್ಳೋವಂಥದ್ದು ಇರೋವಂಥದ್ದು ಇದರಲ್ಲಿ ಮಾಡ್ಕೊಳ್ಳೋ ತರಕಾರಿಗಳಾಗಿರ್ಬೋದು, ಕಾಳುಗಳಲ್ಲಾಗಿರ್ಬೋದು, ಮತ್ತು ಫ್ರೂಟ್ಸ್ಗಳು, ಈ ಥರದಲ್ಲಿ ಇನ್ಕ್ಲೂಡ್ ಮಾಡಿ ನೀವು ಏನೇ ರೀತಿಯಾದಂಥದ್ದು ರೆಸಿಪಿಗಳನ್ನ ಮಾಡ್ಕೊಂಡು ತಿಂದರೂ ಖಂಡಿತ ಒಳ್ಳೆಯದು. ಖಂಡಿತ ಮ್ಯಾಮ್. ಈಗ ಸಾಕಷ್ಟು ಮಧುಮೇಹ ರೋಗಿಗಳು ಮದ್ಯ ವ್ಯಸನಿಗಳಾಗಿರ್ತಾರೆ ಅಥವಾ ಧೂಮಪಾನಕ್ಕೆ ಒಳಗಾಗಿರ್ತಾರೆ. ಸೊ ಈ ಥರದವರಿಗೆ ನಿಮ್ಮ ಸಲಹೆ ಅಥವಾ ಅವರ ಆರೋಗ್ಯದ ಮೇಲೆ ಈ ಒಂದು ಸೇವನೆ ಎಷ್ಟು ಪರಿಣಾಮವನ್ನು ಬೀರುತ್ತೆ ಮೇಡಮ್? ಖಂಡಿತ. ಒಂದು ಏನಪ್ಪ ಅಂತಂದರೆ, ಮಧುಮೇಹಿಗಳು ನಾವು ಯಾವಾಗ ಮೆಡಿಕೇಷನ್ಸ್ನ ಕೂತೀವಿ, ಇವಾಗ ಆಲ್ಕೋಹಾಲ್ ಅಂತ ಹೇಳಿದ್ರೆ ಅದು ಒಂದು ಫಾರ್ಮ್ ಆಫ್ ಶುಗರೇ. ಅದು ತುಂಬ ಜನಗಳಿಗೆ ಅಂದರೆ ತುಂಬ ಜನ ಅಂತಂದರೆ ಯಾರು ಡ್ರಿಂಕ್ಸ್ ಮಾಡ್ತಾರಲ್ಲ ಅವ್ರಿಗೆ ಗೊತ್ತೇ ಇಲ್ಲ ಅನಿಸುತ್ತೆ ಒಬ್ಬೊಬ್ಬರಿಗೆ. ಸೊ ಆಲ್ಕೋಹಾಲ್ ಅಂತ ಬಂದರೆ ಅದು ಒಂದು ಫಾರ್ಮ್ ಆಫ್ ಶುಗರ್ಗೆ ಆ್ಯಡ್ ಆಗುವಂಥದ್ದು. ಸೊ ತಗೋತಿರೋದೇ ಫಸ್ಟ್ ಆಫ್ ಆಲ್ ನಾವು ಶುಗರ್ನೇ ಕನ್ಸ್ಯೂಮ್ ಮಾಡ್ತಾಯಿದ್ದೀವಿ ಅಂತ ಅಂದಾಗ ಕೆಲವೊಂದು ಬಾರಿ ಲೋ ಶುಗರು ಆಗಬಹುದು, ಐ ಶುಗರು ಆಗ್ಬೋದು. ಐ ಶುಗರ್ ಈ ಥರ ಐ ಶುಗರ್ ನಾನು ಆವಾಗಲೇ ಹೇಳ್ದಂಗೆ ಅದನ್ನು ತಗೋತಾ ಇರೋದೇ ಆಲ್ಕೋಹಾಲ್ ಆಗಿರುತ್ತೆ. ಸೊ ಇನ್ನೊಂದು ಲೋ ಶುಗರ್ ಯಾವಾಗ ಆಗುತ್ತೆ ಕೆಲವೊಂದು ಬಾರಿ ಅಂತಂದಾಗ, ಕೆಲವೊಂದು ಬಾರಿ ಏನಿಲ್ಲ ತುಂಬ ಬಾರಿ ಏನಾಗುತ್ತೆ ಅಂದರೆ, ಇವಾಗ ಲಿವರು ಗ್ಲೂಕೋಸ್ನ ರಿಲೀಸ್ ಮಾಡುವಂಥದ್ದು ಇರುತ್ತೆ. ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ, ಇವಾಗ ನಾವು ಆಲ್ಕೋಹಾಲ್ನ ಸೇವನೆ ಮಾಡಿದಾಗ ಫಸ್ಟು ಅದರದ್ದು ಮೆಟಬಾಲಿಸಮ್ ಆಗುತ್ತೆ, ಆವಾಗ ಇನ್ಸುಲಿನ್ನು ಕರೆಕ್ಟಾಗಿ ಉತ್ಪತ್ತಿ ಆಗಲ್ಲ ಅಲ್ಲಿ. ಆವಾಗ ಇದರದ್ದೇ ಮೆಟಬಾಲಿಸಮ್ ಆದಾಗ ನಮ್ಮದು ತೊಗೊಳ್ಳುವಂಥ ಫುಡ್ದು ಆಗಲ್ಲ. ಆವಾಗ ಏನಾಗುತ್ತೆ ಅಂತಂದರೆ ಲೋ ಶುಗರ್ ಆಗುವಂಥದ್ದು ಇರುತ್ತೆ, ಹೈಪೋಗ್ಲೈಸಮಿಯಾ ಆಗುವಂಥದ್ದು ಇರುತ್ತೆ. ಮೆಡಿಸಿನ್ಸ್ ತಗೊಳ್ಳೋವಂಥವರಲ್ಲಿ ಇದನ್ನು ಯಥೇಚ್ಛವಾಗಿ ನಾವು ನೋಡುವಂಥದ್ದು ಇರುತ್ತೆ. ಸೊ ಹಾಗಾಗಿ ಮೆಡಿಸಿನ್ಸ್ ತಗೊಳ್ಳೋವಂಥವ್ರು ಕೂಡ, ಮೆಡಿಸಿನ್ ತಗೊಳ್ಳದೇ ಇರೋವಂಥವ್ರು ಕೂಡ ನಾವು ಡ್ರಿಂಕ್ಸ್ನ ತಗೋತೀವಿ ಅಂದರೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ಸ್ಮೋಕೂ ಅಷ್ಟೇ, ಅದರಲ್ಲಿರುವಂತಹ ಇವಾಗ ಸಿಗರೆಟ್ಗಳಲ್ಲೆಲ್ಲ ನಿಕೋಟಿನ್ ಅಂತ ಇರುತ್ತೆ, ಅದು ನಮ್ಮ ದೇಹದಲ್ಲಿರುವಂತಹ ಇನ್ಸುಲಿನ್ ಸೆನ್ಸಿಟಿವಿಟಿನ ಕಡಿಮೆ ಮಾಡುವಂಥದ್ದು ಇರುತ್ತೆ. ಸೊ ಹಾಗಾಗಿ ಡ್ರಿಂಕ್ಸ್ನು ಮತ್ತು ಸ್ಮೋಕ್ನೂ ಮಾಡಬಾರ್ದು. ಅದಾದಮೇಲೆ ನಾವು ನಮಗೆ ಗೊತ್ತಿರೋ ಹಾಗೆ ನಮಗೆ ಏನು ಇಂಪ್ಯಾಕ್ಟ್ ಆಗುವಂಥದ್ದು, ಇವಾಗ ಬ್ಲಡ್ ವಿಷನ್ ಆಗಿರಬಹುದು, ಮತ್ತು ಕಿಡ್ನಿಗೆ ಎಫೆಕ್ಟ್ ಆಗುವಂಥದ್ದಾಗಿರ್ಬೋದು, ಹಾಗಾಗೇ ಗ್ಯಾಂಗ್ರೀನ್ಗಳು ಕೂಡ ಆಗ್ತಾ ಇರೋವಂಥದ್ದು ನಾವು ನೋಡ್ಬೋದು. ಬೇರೆ ಏನು ಕಾಂಪ್ಲಿಕೇಶನ್ಸ್ ಇದೆ ಅದಕ್ಕೆ ಇದೂ ಕೂಡ ಎಫೆಕ್ಟ್ ಆಗುವಂಥದ್ದು ಇರುತ್ತೆ. ಸೊ ರಿಸ್ಕ್ ಫ್ಯಾಕ್ಟರ್ಸು ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಆಲ್ಕೋಹಾಲಿಕ್ ಸೇವನೆಯನ್ನು ಸಂಪೂರ್ಣವಾಗಿ ರದ್ದು ಮಾಡಬೇಕು ಅನ್ನೋದನ್ನು ಸಲಹೆ ನೀಡ್ತಾ ಇದ್ದೀರಿ. ಸೊ ಮಧುಮೇಹ ಇರುವಾಗ ಒಂದಷ್ಟು ರೋಗಿಗಳು ಹೊರಗಡೆ ಮದುವೆ ಇರ್ಬೋದು, ಯಾವುದೇ ಫಂಕ್ಷನ್ಗಳು ಅಟೆಂಡ್ ಮಾಡಬೇಕು ಅಂದರೆ ಊಟ ತಿಂಡಿ ಮಾಡೋದಕ್ಕೆ
ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಲೇಬೇಕಾಗತ್ತೆ. ಖಂಡಿತ. ಹಾಗಿದ್ರೆ ಅದಕ್ಕೆ ನಿಮ್ಮ ಸಲಹೆಯನ್ನು ತಿಳಿಸೋದಾದ್ರೆ ಮೇಡಮ್? ಇವಾಗ ನಾವು ಮದುವೆ ಮನೆಗೆ ಹೋಗ್ತೀವಿ ಅಂತ ಅಂದಾಗ ಎಲ್ಲರೂ ಹೇಳುವಂಥದ್ದಿದೆ, ಯಾಕೆ ಶುಗರ್ ಲೆವೆಲ್ ಜಾಸ್ತಿ ಆಗಿದೆ ಈ ತಿಂಗಳು ಅಂತ ಹೇಳಿದ್ರೆ, ನಾನು ಮದುವೆ ಮನೆಗೆ ಹೋಗಿದ್ದೆ. ಮದುವೆ ಮನೆಗೆ ಖಂಡಿತ ಮದುವೆ ಮನೆ ಅಷ್ಟು ಒಳ್ಳೆ ಊಟ ಇನ್ನೆಲ್ಲೂ ಸಿಗಲ್ಲ. ಯಾಕಂತಂದರೆ ಮದುವೆ ಮನೇಲಿ 4 ಥರನಾದರೂ ಪಲ್ಯಗಳು ಮಾಡಿರ್ತಾರೆ. ಒಂದೇನೋ ಸ್ವೀಟೋ 2 ಸ್ವೀಟೇ ಇರುತ್ತೆ ಬಿಟ್ಟರೆ, ಬಟ್ ಇನ್ನೆಲ್ಲನೂ ಪಲ್ಯಗಳಿರ್ತಾರೆ. ನಾವುಗಳು ಹೇಗೆ ಫಸ್ಟು ಸ್ವೀಟ್ಗಳು ತಿನ್ಕೊಬಿಡ್ತೀವಿ, ಪಲ್ಯಗಳನ್ನ ಅಲ್ಲೇ ಬಿಟ್ಟು ಬರ್ತೀವಿ. ರೈಸ್ನ ಯಾವಾಗಲೂ ಕಡಿಮೆ ತೊಗೊಂಡು ಸ್ವಲ್ಪ, ಅಲ್ಲಿ ತುಂಬ ಇರುತ್ತೆ ವೆರೈಟೀಸು, ನಮಗೆ ಎಷ್ಟು ಬೇಕೋ ಅದಕ್ಕಿಂತ ಯಥೇಚ್ಛವಾಗಿರುತ್ತೆ. ಅಲ್ಲಿ ನಾನು ಚೂಸ್ ಮಾಡ್ಕೋಬೇಕು. ನಾನು ಯಾವಾಗಲೂ ಹೇಳ್ತೀನಿ ಏನಂತಂದರೆ, ಶುಗರ್ ಪೇಷಂಟ್ಗಳು ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು ಅನ್ನೋದು ಒಂದು ಅರಿವಿರಬೇಕು ಅಂತ ನಾವು ಯಾವಾಗಲೂ ಹೇಳೋವಂಥದ್ದಿರುತ್ತೆ. ಸೊ ಅಲ್ಲಿ ನಮ್ಮದು ಇವಾಗ ನಾನು ಏನು ಹೇಳ್ತೀನಲ್ವಾ, ಇದನ್ನು ಅಲ್ಲಿ ಅಪ್ಲೈ ಮಾಡಬೇಕು. ಚೂಸ್ ಮಾಡಬೇಕು. ಏನು 4 ಥರ ಪಲ್ಯ ಇದೆ ಅಂದರೆ ಫಸ್ಟ್ ನಾನು ಆ ಪಲ್ಯ ತೊಗೋಬೇಕು. ಫಸ್ಟ್ ನೋಡಬೇಕು ಅದು ಯಾವ ಪಲ್ಯ, ತರಕಾರಿ ಪಲ್ಯನ, ಸೊಪ್ಪಿನ ಪಲ್ಯನ. ನಾನು ಆವಾಗಲೇ ಹೇಳ್ದಂಗೆ ಪ್ರೋಟೀನ್ ಯುಕ್ತ ಮತ್ತು ಫೈಬರ್ ಇರುವಂತಹ ಫುಡ್ಗಳನ್ನ ತೊಗೋಬೇಕು ಅಂತ ಹೇಳಿದೆ. ಪ್ರೋಟೀನು ಮತ್ತು ಫೈಬರ್ ಖಂಡಿತವಾಗ್ಲೂ ಆ ಪಲ್ಯಗಳಲ್ಲಿ ಇದ್ದೇ ಇರುತ್ತೆ. ಆ 4 ಪಲ್ಯ ಏನು ಪಲ್ಯಗಳಿದೆ ಆ ಪಲ್ಯನ ಫಸ್ಟು ತಿಂದು, ಅದಾದಮೇಲೆ ಇಷ್ಟು ಪ್ರಮಾಣದಲ್ಲಿ ಅಂತ ನಮಗೆ ಇನ್ನೊಂದು ಸ್ವಲ್ಪ ಬೇಕು ಅನ್ನೋ ಥರನೇ ರೈಸ್ನ ತೊಗೊಳ್ಳೋವಂಥದ್ದಾಗಿರ್ಬೋದು, 1 ಲೋಟ ಮಜ್ಜಿಗೆ, ಇದು ನನ್ನ ಆಯ್ಕೆ ಆಗಬೇಕು. ಅದ್ರ ಜೊತೆಗೆ ನೀವು ಅದನ್ನು ತಿಂತೀರಾ, ಅದ್ರ ಜೊತೆಗೆ 2 ಸ್ವೀಟು ಆ ಥರ ತಿಂದಾಗ ಖಂಡಿತ ನಿಮಗೆ ಶುಗರ್ ಲೆವೆಲ್ ಜಾಸ್ತಿ ಆಗುವಂಥದ್ದು ಇರುತ್ತೆ. ಸೊ ಆ ತಪ್ಪನ್ನು ಮಾಡೋದಕ್ಕೆ ಹೋಗ್ಬೇಡಿ. ಯಾವಾಗಲೂ ನಾನು ಏನು ಚಾಯ್ಸ್ ಮಾಡ್ತೀನಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಲಿ ನಿಮ್ಮ ಕಂಟ್ರೋಲ್ ಎಷ್ಟಿದೆ ಅನ್ನೋದು ಗೊತ್ತಾಗುವಂಥದ್ದು ಇರುತ್ತೆ. ಖಂಡಿತ ಮೇಡಮ್, ಯಾವೆಲ್ಲ ಆಹಾರ ಕ್ರಮಗಳನ್ನ ಆಯ್ಕೆ ಮಾಡಿಕೊಂಡು ನಾವು ಸೇವಿಸಬೇಕು ಅನ್ನೋದ್ರ ಕುರಿತ ಮಾಹಿತಿಯನ್ನು ನೀಡಿದ್ರಿ. ಈ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರವಾಗಿಡಲು ಊಟದ ಸಮಯದ ಪ್ರಾಮುಖ್ಯತೆ ಏನು ಮೇಡಮ್? ನಾನು ಅವಾಗಲೇ ನಿಮಗೆ ಹೇಳಿದೆ, ಏನಪ್ಪ ಅಂತಂದರೆ ಯಾವ ಟೈಮಿಗೆ ತಗೋತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ಸುಲಿನ್ದು ಸೆನ್ಸಿಟಿವಿಟಿ ಜಾಸ್ತಿ ಇರುವಂಥದ್ದು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಆಗಿರುತ್ತೆ. ಕೆಲವೊಬ್ಬರು ತಮ್ಮ ವರ್ಕ್ ಬ್ಯುಸಿಲಾಗಿರಬಹುದು, ಮತ್ತು ಯಾವುದೋ ಒಂದು ಬ್ಯುಸಿ ಸ್ಕೆಡ್ಯೂಲಿಂದ ಬೆಳಗಿನ ಬ್ರೇಕ್ಫಾಸ್ಟ್ ಮಿಸ್ ಮಾಡುವಂಥದ್ದು ಇರುತ್ತೆ, ಮಧ್ಯಾಹ್ನದ ಊಟ ಮಾಡದೇ ಇರುವಂಥದ್ದು ಇರುತ್ತೆ, ಆ ಥರ ಇರುತ್ತೆ. ಬಟ್ ಇವಾಗ ನಾನು ಬೆಳಗ್ಗೆ ಹೇಳ್ತೀನಿ, ಬೆಳಗ್ಗೆ ಎದ್ದು ನಂದು ನಿತ್ಯ ಕರ್ಮಗಳನ್ನ ಮುಗಿಸಿ ನಾನು ಈ ಟೈಮಿಗೆ ಹೋಗಬೇಕು, ಈ ಬಸ್ ಕ್ಯಾಚ್ ಮಾಡಬೇಕು, ಈ ಟೈಮಿಗೆ ನಾನು ವರ್ಕ್ ಮುಗಿಸ್ಬೇಕು, ಈ ಟೈಮಿಗೆ ಮಲಗಬೇಕು ಅನ್ನೋದು ಹೆಂಗೆ ನಮಗೆ ಟೈಮ್ ಟೇಬಲ್ ಇದೆಯೋ ಹಾಗೇ ಇನ್ಸುಲಿನ್ಗೂ ಇದೆ. ಇನ್ಸುಲಿನ್ ವರ್ಕ್ ಮಾಡುವಂಥದ್ದು ಇದೆ ಅಲ್ವಾ. ನಾನು ಇವತ್ತು ಬೆಳಗ್ಗೆ ತಿಂದ್ಬಿಟ್ಟು ನಾಳೆ ಬೆಳಿಗ್ಗೆ ತಿಂದೇನೆ ಇರೋವಂಥದ್ದು, ಇವತ್ತು ಬೆಳಗ್ಗೆ ತಿಂದರೆ ಮತ್ತೆ ನೈಟ್ ತಿನ್ನೋವಂಥದ್ದು, ಇನ್ನೊಂದು ದಿನ ಮಧ್ಯಾಹ್ನ ತಿನ್ನೋವಂಥದ್ದು, ನೈಟ್ ತಿನ್ನಲ್ಲ ಬೆಳಗ್ಗೆ ತಿನ್ನಲ್ಲ ಅಂತ ಅಂದಾಗ ಇವಾಗ ನಮಗೆ ಹೆಂಗೆ ನಮ್ಮದು ಟೈಮ್ ಟೇಬಲ್ ಎಲ್ಲ ಆಚೆ ಈಚೆ ಆದಾಗ ಹೆಂಗೆ ಕನ್ಫ್ಯೂಷನ್ ಆಗ್ತೀವೋ ಹಾಗೆ ಇನ್ಸುಲಿನ್ಗೂ ಕೂಡ ಹಾಗೆ ಆಗುವಂಥದ್ದು ಇರುತ್ತೆ. ಅದಕ್ಕೋಸ್ಕರ ಟೈಮ್ ಫಿಕ್ಸ್ ಇರಬೇಕು. ಈ ಟೈಮಿಗೆ ನಾನು ತಿಂತೀನಿ ಇವತ್ತು ಅಂತಂದರೆ ನಾಳೆನೂ ಅದೇ ಟೈಮಿಗೆ ತಿನ್ನುವಂಥದ್ದು ಇರುತ್ತೆ. ಈ ಥರ ನೀವು ಮಾಡಿಕೊಂಡ್ರೆ ನಿಮಗೆ ಶುಗರ್ ಲೆವೆಲ್ಲು ಕೂಡ ಕಂಟ್ರೋಲಲ್ಲಿ ಸ್ಥಿರತೆಯಲ್ಲಿ ಇರುವಂಥದ್ದನ್ನು ನಾವು ಕಾಪಾಡ್ಕೋಬೋದು. ಇಲ್ವಾ ನೀವು ಈ ಥರ ಏನೂ ಮಾಡಲಿಲ್ಲ ಅಂದರೆ ಖಂಡಿತವಾಗ್ಲೂ ಕೂಡ ಹೈಪೋಗ್ಲೈಸೆಮಿಯಾ ಆಗುವಂಥದ್ದು ಇರುತ್ತೆ. ಹೈಪೋಗ್ಲೈಸೆಮಿಯಾ ಆದಾಗ ಇಲ್ಲಿ ಬಂದು ಟ್ಯಾಬ್ಲೆಟ್ ತೊಗೊಂಡು ಕಡಿಮೆ ಮಾಡ್ಕೊಳ್ಳೋವಂಥದ್ದು ಇರುತ್ತೆ. ಬಟ್ ಹೈಪೋಗ್ಲೈಸೆಮಿಯಾ ನಮಗೆ ಗೊತ್ತೇ ಆಗಿರಲ್ಲ. ಸೊ ಹಾಗಾಗಿ ಹೈಪೋಗ್ಲೈಸೆಮಿಯಾ ಆಗದೇ ಇರೋ ಥರ ನಾವು ಹೇಳುವಂಥ ಏನು ಹೇಳಿದೆ 4ರಿಂದ 5 ಬಾರಿ ಊಟ, ಆ ಥರ ನೀವು ನಿಯಮಿತವಾದಂತಹ ಸಮಯದಲ್ಲಿ ಪೋಷನ್ ಕಂಟ್ರೋಲಿಂದ ಊಟ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಶುಗರ್ನ ಕಂಟ್ರೋಲಲ್ಲಿ ಇಡ್ಬೋದು. ಆಹಾರದ ಲೇಬಲ್ಗಳನ್ನ ಓದೋದು ಮಧುಮೇಹ ರೋಗಿಗಳಿಗೆ ಎಷ್ಟು ಮುಖ್ಯ ಮೇಡಮ್? ಖಂಡಿತ ಒಳ್ಳೆ ಕ್ವಶನ್ಸ್ ಕೇಳಿದ್ರಿ. ಯಾಕಂತಂದರೆ ನಾವೆಲ್ಲರೂ ನೋಡುವಂಥದ್ದು, ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ದೀನಿ ಏನಂತ, ಶುಗರ್ ಫ್ರೀ ತಿನ್ನಬೇಕು ಅಂತ ಹೇಳ್ತಾರೆ. ಆಮೇಲೆ ಇತ್ತೀಚಿನ ದಿನಗಳಲ್ಲೂ ಒಂದು ಹೆಲ್ತ್ ಕ್ಲೈಮ್ಸ್ ಅನ್ನೋದಿದೆ. ಏನಪ್ಪ ಅಂತಂದರೆ ಶುಗರ್ ಫ್ರೀ, ಲೋ ಫ್ಯಾಟ್ ಫ್ರೀ ಈ ಥರದ್ದೆಲ್ಲ ಇರುತ್ತೆ, ಡಯಾಬಿಟಿಕ್ ಫ್ರೆಂಡ್ಲಿ. ಇದು ಜಸ್ಟ್ ಅಲ್ಲಿ ನೇಮ್ಗಿರುತ್ತೆ ಅಷ್ಟೇ ನಿಮ್ಮ ತಲೆಯಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ಲು ಶುಗರ್ ಫ್ರೀ ಬಿಸ್ಕೆಟ್ಸ್ಗಳಂತ ಇರುತ್ತೆ. ಶುಗರ್ ಫ್ರೀ ಬಿಸ್ಕೆಟ್ಸ್ ಆದ್ರೂ ಕಾರ್ಬೋಹೈಡ್ರೇಟ್ ನೋಡಿದ್ದೀರಾ? ಇಲ್ಲ. ಕಾರ್ಬೋಹೈಡ್ರೇಟ್ ಇಸ್ ನಥಿಂಗ್ ಬಟ್ ಶುಗರ್ದೇನೆ ತಾನೆ. ಸೊ ನಾವು ಶುಗರ್ ಮಾತ್ರ ಫೋಕಸ್ ಮಾಡ್ತಾ ಇದ್ದೀವಿ, ಬಟ್ ಕಾರ್ಬೋಹೈಡ್ರೇಟ್ನ ಮಾಡ್ತಿಲ್ಲ. ಖಂಡಿತವಾಗ್ಲೂ ಕೂಡ ಅಲ್ಲಿ ಶುಗರ್ ಇಲ್ಲ ಅಂದರೆ ಕಾರ್ಬೋಹೈಡ್ರೇಟ್ ಇದ್ದೇ ಇರುತ್ತೆ ಅಂತ ಅರ್ಥ. ಸೊ ಯಾವಾಗ್ಲೂ ಏನೇ ಒಂದು ಪ್ರಾಡಕ್ಟ್, ಇವಾಗ ಏನೋ ಬಿಸ್ಕೆಟ್ಸ್ ತಗೊಳ್ಳಿ ಅಥವಾ ಏನೇ ಒಂದು ತೊಗೊಂಡ್ರು ಅದರ ಲೇಬಲ್ ನೋಡಿ. ನ್ಯೂಟ್ರಿಷನಲ್ ಫ್ಯಾಕ್ಟ್ಸ್ ಅಂತ, ನ್ಯೂಟ್ರಿಷನಲ್ ಇನ್ಫಾರ್ಮೇಷನ್ ಆರ್ ನ್ಯೂಟ್ರಿಷನಲ್ ಫ್ಯಾಕ್ಟ್ಸ್ ಅಂತ ಇರುತ್ತೆ. ಆವಾಗ ನೀವು ಅಲ್ಲಿ ನೋಡಿದ್ರೆ ಕಾರ್ಬೋಹೈಡ್ರೇಟ್ ಇಷ್ಟು, ಸರ್ವಿಂಗ್ ಎಷ್ಟು, ಇವಾಗ ಅದು 200 ಗ್ರಾಮ್ ಇರ್ಬೋದು, ಬಟ್ ಅವ್ರು ಮೆನ್ಷನ್ ಮಾಡಿರ್ತಾರೆ ಪರ್ ಸರ್ವಿಂಗ್ಗೆ ಅಂತ. ಇವಾಗ 30 ಗ್ರಾಮ್ ಸರ್ವಿಂಗ್ಗೆ ಇಷ್ಟಿರುತ್ತೆ ಅಂತ ಹೇಳ್ತೀವಿ, ಅದನ್ನು ತಪ್ಪು ಮಾಡುವಂಥದ್ದು ಇರುತ್ತೆ. ಅಲ್ಲಿ ಹೇಳಿರುವಂಥದ್ದು 30 ಗ್ರಾಮ್ ಪರ್ ಸರ್ವಿಂಗ್ಗೆ. ನಾವು ಅದನ್ನು ಪ್ಯಾಕೆಟ್ ತೊಗೊಂಡಿರೋದು 100 ಗ್ರಾಮ್ 200 ಗ್ರಾಮ್ ಇರ್ಬೋದು, ಅಲ್ಲಿರುವಂಥದ್ದು 30 ಗ್ರಾಮ್ಗೆ ಇಷ್ಟು ಇರುತ್ತೆ. ಬಟ್ ನಾವು ಕನ್ಸಿಡರ್ ಮಾಡ್ಕೊಳ್ಳೋದು
ಹೋಲ್ ಪ್ಯಾಕೆಟ್ಗೆ ಅದನ್ನೇ ಕನ್ಸಿಡರ್ ಮಾಡ್ಕೋತೀವಿ. ಅದು ಕೂಡ ಕೆಲವೊಂದು ಬಾರಿ ಮಿಸ್ಟೇಕ್ಸ್ ಆಗುವಂಥದ್ದು ಇರುತ್ತೆ. ಯಾವಾಗಲೂ ತಗೊಂಡಾಗ ನ್ಯೂಟ್ರಿಷನಲ್ ಇನ್ಫಾರ್ಮೇಷನ್ ನೋಡಿ, ಅದರಲ್ಲಿ ಕಾರ್ಬೋಹೈಡ್ರೇಟ್ ಎಷ್ಟಿದೆ, ಫೈಬರ್ ಕಂಟೆಂಟ್ ಎಷ್ಟಿದೆ, ಹಾಗೆಯೇ ಟ್ರಾನ್ಸ್ ಫ್ಯಾಟ್ ಎಷ್ಟಿದೆ, ಸ್ಯಾಚುರೇಟೆಡ್ ಫ್ಯಾಟ್ಸ್, ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಎಲ್ಲ ಎಷ್ಟಿದೆ ಅಂತ ನೋಡಬೇಕು. ಟ್ರಾನ್ಸ್ ಫ್ಯಾಟ್ ಏನಾದರೂ ಜಾಸ್ತಿ 0 ಇಲ್ಲ ಅಂತಂದರೆ ಆ ಫುಡ್ಡು ನಮಗೆ ಬೇಡ ಅಂತ ಅರ್ಥ. ಸ್ಯಾಚುರೇಟೆಡ್ ಫ್ಯಾಟು ಅಷ್ಟೇ, ಅದು 2%ಗಿಂತ ಮೇಲಿತ್ತು ಅಂತಂದರೆ ಖಂಡಿತವಾಗ್ಲೂ ಅದು ಬೇಡ. ಮತ್ತು ಕಾರ್ಬೋಹೈಡ್ರೇಟು ಕೂಡ ಅಷ್ಟೇ, ಕಾರ್ಬೋಹೈಡ್ರೇಟು ಕೂಡ ಲಿಮಿಟಲ್ಲಿರುವಂಥದ್ದೇ. ಪ್ರಿಸರ್ವೇಟಿವ್ಸ್ ಏನು ಹಾಕಿದ್ದಾರೆ ಅಂತ ನೋಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಏನೇ ತೊಗೊಳ್ಳೋದಾದ್ರೂ ಆ ಫುಡ್ ಲೇಬಲಿಂಗಲ್ಲೇ ಇರುವಂಥದ್ದಿರುತ್ತೆ. ಸೊ ಫುಡ್ ಲೇಬಲ್ ನೋಡಿನೂ ತೊಗೋಬೇಕು, ಮತ್ತು ಅದರದ್ದು ಮಿತ್ಸ್ಗಳೇನಿರುತ್ತೆ ಅನ್ನೋದನ್ನು ಕೂಡ ನಾವು ಅದ್ರ ಬಗ್ಗೆ ನಮಗೆ ಕ್ಲಾರಿಟಿ ಇದ್ದಾಗ ಖಂಡಿತವಾಗ್ಲೂ ಇರುವಂಥದ್ದಿರುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಶುಗರ್ ಫ್ರೀ ಬಿಸ್ಕೆಟ್ಸ್ಗಳು ಎಲ್ಲೂ ಇಲ್ಲ, ಅಲ್ಲಿ ಕಾರ್ಬೋಹೈಡ್ರೇಟು ಕೂಡ ಇರುವಂಥದ್ದಿರುತ್ತೆ. ಶುಗರ್ ಫ್ರೀ ಅಂತ ಏನು ಕಣ್ಣಿಗೆ ಒಂದು ಪದರ ಹಾಕ್ಕೊಳ್ಬೇಡಿ, ಅದನ್ನು ಕೂಡ ನೋಡುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಖಂಡಿತ ಮೇಡಮ್, ಆಹಾರದ ಲೇಬಲ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ರಿ. ಈ ಮಧುಮೇಹ ಇರುವವರು ಆರೋಗ್ಯಕರ ಆಹಾರ ಪದ್ಧತಿಯನ್ನು ಅನುಸರಿಸಬೇಕಾದ್ರೆ ವೈದ್ಯರು ಅಥವಾ ಆಹಾರ ತಜ್ಞರ ಸಲಹೆ ಪಡೆಯೋದು ಎಷ್ಟು ಮುಖ್ಯ ಆಗಿರುತ್ತೆ ಮೇಡಮ್? ಖಂಡಿತ ಇದಂತೂ ಮುಖ್ಯ. ಇವಾಗ ಕೆಲವೊಂದು ಬಾರಿ ಹೆಂಗಾಗುತ್ತೆ ಅಂದರೆ, ಇವಾಗ ನಾವು ಹೇಳಿದ್ದೀವಿ, ಇದನ್ನು ತಿಳ್ಕೊಂಡಿದ್ದೀವಿ, ಯೂಟ್ಯೂಬಲ್ಲಿ ನೋಡಿದ್ದೀವಿ, ಇನ್ನು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ದೀವಿ, ನಾವು ಸಾಕು ಇದನ್ನೇ ನಾನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಖಂಡಿತ ಹಾಗಾಗಲ್ಲ. ಒಬ್ಬ ಮನುಷ್ಯನಿಗೆ ಮತ್ತು ಇನ್ನೊಬ್ಬ ಮನುಷ್ಯನಿಗೂ ಕೂಡ ತುಂಬ ವೇರಿಯೇಷನ್ಸ್ಗಳಿರುತ್ತೆ. ಇವಾಗ ಎಷ್ಟು ಕಾರ್ಬೋಹೈಡ್ರೇಟ್ಸ್ ಒಬ್ಬ ಪರ್ಸನ್ಗೆ ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಕೆಲವೊಂದು ಬಾರಿ ನಾವು ತಗೋತಿರೋ ಮೆಡಿಸಿನ್ಸ್ಗೂ ಮತ್ತು ಆ ಟೈಮಲ್ಲಿ ತೊಗೊಳ್ಳೋವಂಥ ಫುಡ್ಗೂ ಒಂದು ಕನೆಕ್ಷನ್ಸ್ ಇರುತ್ತೆ. ಫುಡ್ ಆ್ಯಂಡ್ ಡ್ರಗ್ ಇಂಟ್ರಾಕ್ಷನ್ ಅಂತ ಇರುವಂಥದ್ದು ಇರುತ್ತೆ. ನಾನು ಈ ಫುಡ್ಡನ್ನ ತೊಗೊಂಡ್ರೆ, ಈ ಟ್ಯಾಬ್ಲೆಟ್ನ ತೊಗೊಂಡ್ರೆ, ಅದೇ ಟೈಮಿಗೆ ಈ ಫುಡ್ಡನ್ನು ತೊಗೊಂಡ್ರೂ ಕೂಡ ನನಗೆ ಶುಗರ್ ಲೆವೆಲ್ ಕಡಿಮೆ ಆಗಿಬಿಡುತ್ತೆ ಅನ್ನೋದ್ರ ಬಗ್ಗೆ ಇರಬೇಕು. ಕೆಲವೊಂದು ಫುಡ್ಡನ್ನು ಟ್ಯಾಬ್ಲೆಟ್ಗಳ ಜೊತೆ ತೊಗೊಂಡಾಗ ಹೈಪೋಗ್ಲೈಸೆಮಿಯಾ ಆಗುವಂಥದ್ದು ಇರುತ್ತೆ. ಈ ಥರದ ಸಣ್ಣ ಸಣ್ಣ ವಿಷಯಗಳು ಕೂಡ ನಮಗೆಲ್ಲನೂ ಗೊತ್ತಿರುತ್ತೆ, ಬಟ್ ಅದರ ಆಳ ಗೊತ್ತಿರಲ್ಲ ನಮಗೆ. ಬರೀ ಮೇಲ್ಮೇಲೆ ತಿಳ್ಕೊಂಡು ನನಗೆಲ್ಲ ಗೊತ್ತು ಅಂತಂದರೆ ತಪ್ಪಾಗುತ್ತೆ. ಫಾರ್ ಎಕ್ಸಾಂಪಲ್ಲು ನಾವು ಹೇಳೋವಂಥದ್ದು, ಇವಾಗ ಚಪಾತಿ ತಿಂತೀನಿ ನಾನು, ಅನ್ನ ತಿನ್ನಂಗಿಲ್ಲ, ಮುದ್ದೆ ತಿಂತೀನಿ ನಾನು ಅಂತ ಹೇಳ್ತಾರೆ. ಇವಾಗ ನೀನು 5-6 ಚಪಾತಿ ತಿಂದ್ಬಿಟ್ಟು ಬರ್ತೀಯಾ ಅಂತ ಅಂದರೆ, ಅದೇ ಕೇಳಿದಾಗ ಹೇಳ್ತಾರೆ, ನೀವು ಹೇಳಿದ್ರಲ್ಲ ಚಪಾತಿ ತಿಂದೆ ಅಂತ, ಅಲ್ಲಿ ಇಷ್ಟು ಹೇಳಿರ್ತೀವಿ ಚಪಾತಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ಮನುಷ್ಯನ ತೂಕ ಆಗಿರಬಹುದು, ಹೈಟು, ವೆಯ್ಟು, ಮತ್ತು ಏಜು, ಮತ್ತು ಬೇರೆ ಏನಾದರೂ ಅವರಿಗೆ ಬೇರೆ ಥರದಂಥ ಕಾಯಿಲೆಗಳೇನಾದರೂ ಇದ್ದರೆ ಅದಕ್ಕೆ ಅನುಗುಣವಾಗಿ ನಾವು ಅವರಿಗೆ ಸಪ್ರೇಟಾಗಿ ಡಯಟ್ ಚಾರ್ಟ್ನ ಕೊಡುವಂಥದ್ದು ಇರುತ್ತೆ. ಅವರು ಪ್ರತ್ಯೇಕವಾಗಿ ಇಂಡಿವಿಜುವಲ್ ಆಗಿ ಆಹಾರ ತಜ್ಞರು ಮತ್ತು ಫಿಸಿಷಿಯನ್ ಹತ್ರ ತೋರಿಸ್ಕೊಳ್ವಂಥದ್ದು ಉತ್ತಮ. ಅದಾದಮೇಲೆ ಇವಾಗ ಸೈಡ್ ಎಫೆಕ್ಟ್ಸ್ಗಳಾಗಿರಬಹುದು, ಕೆಲವೊಂದು ಅವರಿಗೆ ಬೇರೆ ಬೇರೆ ಸಿಂಪ್ಟಮ್ಸ್ಗಳು, ಇವಾಗ ಕಾಲು ಉರಿ ಆಗುವಂಥದ್ದಾಗಿರಬಹುದು, ಮತ್ತು ಕಣ್ಣುಗಳ ಪ್ರಾಬ್ಲಮ್ಗಳಾಗಿರ್ಬೋದು, ಈ ಥರದ್ದೆಲ್ಲ ಬರ್ತಾ ಇರುತ್ತೆ. ಕಿಡ್ನಿ ಎಫೆಕ್ಟ್ಗಳಾಗುವಂಥದ್ದಾಗಿರಬಹುದು. ಈ ಥರ ಎಲ್ಲ ಆದಾಗ ಅದ್ರ ಬಗ್ಗೆ ಅವ್ರುಗಳಿಗಿಂತ ಯೂಟ್ಯೂಬ್ ಆ ಥರಗಳಿಗಿಂತ ಸೋಷಿಯಲ್ ಮೀಡಿಯಾಗಿಂತ ಡಾಕ್ಟ್ರ್ ಹತ್ರ ಸಲಹೆ ಪಡೆಯೋದು ಕೂಡ ಉತ್ತಮವಾಗಿರುತ್ತೆ. ಅದಾದಮೇಲೆ ಇವಾಗ FBS PPBS ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಒಂದು ಮಾಡಿಸ್ತಾರೆ, ಊಟ ಆದಮೇಲೆ ಒಂದು ಮಾಡಿಸ್ತಾರೆ, ಬಿಟ್ಟರೆ HbA1c ಅಂತಲೂ ಒಂದಿದೆ, 3 ತಿಂಗಳು ಒಂದು ಸಲ ಮಾಡಿದಾಗ ಗೊತ್ತಾಗುವಂಥದ್ದು. ಅದನ್ನು ಕಡಿಮೆ ಜನ ಮಾಡಿಸೋವಂಥದ್ದು. ಅದೇ ಇಲ್ಲಿ ಬಂದು ಡಾಕ್ಟ್ರ್ ಹತ್ರ ತೋರಿಸ್ಕೊಂಡಾಗ ಅಥವಾ ಆಹಾರ ತಜ್ಞರ ಹತ್ರ ತೋರಿಸ್ಕೊಂಡಾಗ ಅವ್ರು ಹೇಳ್ತಾರೆ, ಈ ಟೈಮಿಗೆ ಮಾಡಿಸಿ, ಏನು ತಪ್ಪು ಮಾಡ್ತಿದ್ದಾರೆ, ಈ ತಿಂಗಳು ಏನಾದರೂ ಕಡಿಮೆ ಇತ್ತು ಶುಗರ್ ಲೆವೆಲು ಅಂತ ಅಂದರೆ ಅದಕ್ಕೆ ಬ್ಯಾಲೆನ್ಸ್ಡ್ ಮಾಡೋಕ್ಕೆ ಏನು ಫುಡ್ ತೊಗೋಬೇಕು, ಮತ್ತು ಈ ಸಲ ಏನಾದರೂ ತುಂಬ ಜಾಸ್ತಿ ಇತ್ತು ಅಂದರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಯಾವ ಫುಡ್ ತೊಗೋಬೇಕು, ಏನು ಮೆಡಿಸಿನ್ಸ್ ತೊಗೋಬೇಕು. ನೆಕ್ಸ್ಟ್ ಫಾಲೋಅಪ್ಪಿಗೆ ಬಂದರೆ ಅದಕ್ಕಿಂತ ಕಡಿಮೆ ಆಗಿದೆಯಾ ಅಥವಾ ಜಾಸ್ತಿ ಆಗಿದೆಯಾ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಫಾಲೋಅಪ್ಪಿಗೆ ನಾನು ಏನನ್ನು ಕರೆಕ್ಟ್ ಮಾಡ್ಕೋಬೇಕು, ಏನು ಇನ್ಕ್ಲೂಡ್ ಮಾಡ್ಕೋಬೇಕು, ಏನು ಎಕ್ಸ್ಕ್ಲೂಡ್ ಮಾಡ್ಕೋಬೇಕು ಅನ್ನೋದು ಕೆಲವೊಂದು ಬಾರಿ ಅವ್ರಿಗೆ ಗೊತ್ತಿರಲ್ಲ. ಸೊ ಈ ಥರ ಬಂದಾಗ ನಮ್ಮ ಜೊತೆ ಚರ್ಚೆ ಮಾಡಿದಾಗ ಕೆಲವೊಂದು ಬಾರಿ ಸುಮ್ಮನೆ ಕೇಳಿಸ್ಕೊಳ್ಳೋದಕ್ಕಿಂತ ಚರ್ಚೆ ಮಾಡಿದಾಗ ಅವ್ರಿಗೊಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ನಮ್ಮ ಪೇಷಂಟ್ಗಳಲ್ಲೂ ಕೂಡ ನಮ್ಮ ಹತ್ರ ಯಾರು ಬರ್ತಾ ಇದ್ದಾರೆ, ಖಂಡಿತ ಕೆಲವೊಂದು ಸಲ ಅವ್ರಿಗೆ ಗೊತ್ತಾಗ್ದೇ ಇರ್ಬೋದು, ಬಂದು ಕೇಳಿ ವಿಚಾರಿಸಿ ಅವ್ರು ತಿಳ್ಕೊಂಡಾದಾಗ ಅದನ್ನು ಸರಿ ಮಾಡ್ಕೊಂಡವರು ಇದ್ದಾರೆ, ಆವಾಗ ಕಂಟ್ರೋಲ್ ಮಾಡ್ಕೊಂಡವರು ಇದ್ದಾರೆ. ಅದಾದಮೇಲೆ ಇವಾಗ ಬರೀ ಫುಡ್ ಅಂತಲೂ ನಾವು ಹೇಳಲ್ಲ, ಫುಡ್ ಜೊತೆಗೆ ಅವ್ರ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಗಿರಬಹುದು, ಮತ್ತು ವ್ಯಾಯಾಮಗಳಾಗಿರಬಹುದು, ಹೇಗೆ ಅವರು ಅದನ್ನು ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ 4 ಅಂಶನ ಯಾವತ್ತೂ ಶುಗರ್ ಪೇಷಂಟ್ಗಳು ತಲೆಲಿಟ್ಕೋಬೇಕು. ಒಂದು, ಪ್ರಾಪರ್ ಮೆಡಿಕೇಷನ್ಸ್ ಇರಬೇಕು, ಮೆಡಿಕೇಷನ್ಸ್ ಯಾರಿಗೆ ಹೇಳಿದ್ದಾರೆ ಅವತ್ತು. ಅದಾದಮೇಲೆ ಮಂತ್ಲಿ ಫಾಲೋಅಪ್ ಇರಬೇಕು. ಹಾಗೆಯೇ ಎರಡನೇದು ಬಂದು ಫುಡ್ಡು. ಅದಾದಮೇಲೆ ಫಿಸಿಕಲ್ ಆ್ಯಕ್ಟಿವಿಟಿನೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹುಟ್ಟಿದ ಮಗುವಿಂದ ಹಿಡಿದು ಸಾಯೋ ಮುದುಕೋ ಅವ್ರ ತನಕನೂ ಅವ್ರದ್ದೇ ಆದಂತಹ ಸ್ಟ್ರೆಸ್ ಕೂಡ ಇದ್ದೇ ಇರುತ್ತೆ. ಬಟ್ ಅದನ್ನು ಓವರ್ಕಮ್ ಮಾಡಿ ನನ್ನ
ದೇಹದ ಸ್ಥಿತಿನೂ ಹಾಗೆ ಮಾನಸಿಕ ಸ್ಥಿತಿನೂ ಹೇಗೆ ನಾನು ಕಾಪಾಡ್ಕೋತೀನಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ದೇಹದಲ್ಲಿ ತುಂಬ ಹಾರ್ಮೋನ್ಸ್ಗಳು ಬಿಡುಗಡೆ ಆಗುತ್ತೆ. ತುಂಬ ಹಾರ್ಮೋನ್ಸ್ಗಳು ಒಂದೊಂದು ಟೈಮಲ್ಲಿ ಜಾಸ್ತಿ ಬಿಡುಗಡೆ ಆಗೋದ್ರಿಂದ ಇನ್ಸುಲಿನ್ ಸೆನ್ಸಿಟಿವಿಟಿ ಕಡಿಮೆ ಆಗುವಂಥದ್ದು ಇರುತ್ತೆ. ಹಾಗಾಗಿ ಎಲ್ಲನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ನೀವು ಹೋಲಿಸ್ಟಿಕ್ಕಾಗಿ ನಾವು ಎಲ್ಲನೂ ಕೂಡ ನೋಡಬೇಕು ಅಂತ ಅಂದರೆ ನೀವು ಖಂಡಿತವಾಗ್ಲೂ ಒಬ್ಬ ಸಾಮಾನ್ಯ ರೋಗ ತಜ್ಞರು ಮತ್ತು ಆಹಾರ ತಜ್ಞರನ್ನ ಕಾಣುವಂಥದ್ದು ಅವಶ್ಯಕತೆ ಇದೆ. ಖಂಡಿತ ಮೇಡಮ್, ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ದೇ ಸೊ ವೈದ್ಯರನ್ನ ಸಲಹೆಯನ್ನು ಪಡ್ಕೊಳ್ಳಿ, ಆಹಾರ ತಜ್ಞರ ಸಲಹೆಯನ್ನು ಪಡೆದುಕೊಳ್ಳಿ ಅನ್ನೋದನ್ನು ಸಾಕಷ್ಟು ಮಾಹಿತಿಯನ್ನು ತಿಳಿಸಿ ನಮ್ಮ ಜನಧ್ವನಿ ಕೇಳುಗರಿಗೆ ಒಳ್ಳೆಯ ಮಾಹಿತಿಯನ್ನು ನೀಡಿದ್ದೀರಿ. ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಅನಿತಾ ಅವರೇ. ಜನಧ್ವನಿ ಮುಖಾಂತರ ಎಲ್ಲ ನಮ್ಮ ಕೇಳುಗರಿಗೆ ಈ ಥರವಾದಂಥ ಒಂದು ಉಪಯುಕ್ತವಾದಂತಹ ಮಾಹಿತಿನ ಕೊಡ್ತಿರೋವಂಥದ್ದು ನಿಜಕ್ಕೂ ಕೂಡ ಖುಷಿ ಪಡೋವಂಥ ವಿಷಯ. ಯಾಕಂದರೆ ತುಂಬ ಜನ ಬಂದು ಕೇಳೋವಂಥವ್ರು ಇರಲ್ಲ. ಬಟ್ ಈ ರೀತಿ ಸಮುದಾಯಕ್ಕೆ, ಸ್ಥಳೀಯರಿಗೆಲ್ಲರಿಗೂ ಕೂಡ ಈ ರೀತಿ ನೀವು ಅವರಿಗೆ ಒಂದು ವಿಷಯನ ಹೇಳೋವಂಥದ್ದು ತುಂಬ ಖುಷಿಯಾದಂಥ ವಿಷಯ. ಥ್ಯಾಂಕ್ ಯು ನನ್ನ ಇನ್ವೈಟ್ ಮಾಡಿದ್ದಕ್ಕೆ. ಧನ್ಯವಾದಗಳು ಮೇಡಮ್. ಕೇಳುಗರೆ, ಇದುವರೆಗೂ ಆರೋಗ್ಯ ತಂಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಧುಮೇಹ ಮತ್ತು ಆಹಾರ ಕ್ರಮದ ಕುರಿತು ಮಾತನಾಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಹಾರ ತಜ್ಞರಾದ ಕುಮಾರಿ ಸಂಗೀತರವರು. ಇದು ಇವತ್ತಿನ ಆರೋಗ್ಯ ತಂಗಳ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.